ನಮಸ್ಕಾರ. ನಾನು ಕೃಷ್ಣಗೌಡ. ನಿಮ್ಮಲ್ಲಿ ಬಹಳ ಜನ ನಾನು ನೋಡಿದ್ದಿರ್ಬೋದು, ನನ್ನ ಮಾತು ಕೇಳಿದ್ದಿರ್ಬೋದು. ಇರಲಿ, ನಾನು ಇಲ್ಲೇ ಮೈಸೂರಿನಲ್ಲಿ ಸೈಂಟ್ ಫಿಲ್ಮ್ಸ್ ಕಾಲೇಜಿನಲ್ಲಿ ಕನ್ನಡ ಮೇಷ್ಟ್ರಾಗಿ 34 ವರ್ಷ ಕೆಲಸ ಮಾಡಿದ್ದೀನಿ. ಒಂದು ಪದ್ಯ ನೆನಪಾಗುತ್ತೆ ನನಗೆ. ಕನ್ನಡವ ನುಡಿದೆನಗೆ ಅನ್ಯ ಜೀವನವಿಲ್ಲ, ಕನ್ನಡವ ನುಡಿದೆನಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರು ಬೆತ್ತೆನ್ನ ತಾಯಿ, ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆಮಾನ್ಯ, ಕನ್ನಡವೇ ಎನಗಾಗಿ ಕಣ್ಣು ಕಿವಿ ಬಾಯಿ. ಬೆನಗದ ರಾಮರಾವನವರು ಬಹಳ ಹಿಂದೆ ಈ ಪದ್ಯ ಬರೆದಿದ್ದಾರೆ. ಈ ಪದ್ಯನ ಓದಿದಾಗೆಲ್ಲ ಇದು ನನಗೋಸ್ಕರ ಬರೆದುಕೊಟ್ರೇನು ಅಂತ ಅನ್ಸುತ್ತೆ ನನಗೆ. ಕನ್ನಡವ ನುಡಿದೆನಗೆ ಅನ್ಯ ಜೀವನವಿಲ್ಲ. ಕನ್ನಡ ಅನ್ನೋದು ನನಗೆ ಕೇವಲ ಒಂದು ಭಾಷೆ ಅಲ್ಲ. ನನಗೆ ಈಗ ಯಾವ ಮಾನ್ಯತೆ ಇದೆಯೋ, ಮನ್ನಣೆ ಇದೆಯೋ, ಗೌರವ ಇದೆಯೋ, ಇದೆಲ್ಲವೂ ಸಿಕ್ಕಿದ್ದು ಕನ್ನಡ. ಅಷ್ಟು ಮಾತ್ರ ಅಲ್ಲ, ನಾನು ಸಂಬಳ, ಸಾರಿಗೆ, ಪೆನ್ಷನು ಎಲ್ಲ ಕನ್ನಡದಿಂದಲೇ ಬರುತ್ತೆ. ಅದರಿಂದ ಕನ್ನಡವ ನುಡಿದೆನಗೆ ಅನ್ಯ ಜೀವನ, ಅಥವಾ ನಾನು ಈ ಇಡೀ ಜಗತ್ತನ್ನು ಗ್ರಹಿಸುವ ರೀತಿ ಅಥವಾ ಜಗತ್ತಿನ ಜೊತೆ ನಾನು ಮಾತಾಡೋ ರೀತಿ ಎಲ್ಲವೂ ಕನ್ನಡ. ಅದಕ್ಕೆ ಕನ್ನಡವ ನುಡಿದೆನಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರು ಬೆತ್ತೆನ್ನ ತಾಯಿ, ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆಮಾನ್ಯ. ನನ್ನ ಕಾರು, ಮನೆ, ನನ್ನ ಒಡವೆ ವಸ್ತು, ನನ್ನ ಬಟ್ಟೆ ಬರೆ ಎಲ್ಲವೂ ಕನ್ನಡದಿಂದಾನೆ ಬರುತ್ತೆ. ಕನ್ನಡವೇ ಏನಾಗುತ್ತೆ ಕಣ್ಣು ಕಿವಿ ಬಾಯಿ. ಚಂದ್ರವಾದ ಮಾತು. ನನ್ನ ಕಣ್ಣು ಕಿವಿ ಬಾಯಿ ಎಲ್ಲ ಕನ್ನಡವೇ. ಅಂದರೆ ನಾನು ನೋಡೋದು ಕನ್ನಡವಲ್ಲ, ಅಥವಾ ಯಾವುದಾದ್ರೂ ಇಂಗ್ಲೀಷಲ್ಲಿ ನೋಡಿದ್ರು, ಇನ್ನೊಂದು ಭಾಷೆಯಲ್ಲಿ ನೋಡಿದ್ರು, ಅದನ್ನು ನಾನು ಗ್ರಹಿಸೋದು ಕನ್ನಡ. ಕಣ್ಣಿನಿಂದ ಏನಾದರೂ ಗ್ರಹಿಸೋದು ಕನ್ನಡದಲ್ಲಿ, ಕಿವಿಯಿಂದ ಏನಾದರೂ ಕೇಳೋದು ಕನ್ನಡದಲ್ಲಿ, ಬಾಯಿಂದ ಮಾತಾಡೋದು ಕನ್ನಡದಲ್ಲಿ. ಅದರಿಂದ ಕನ್ನಡವೇ ಏನಾಗುತ್ತೆ ಕಣ್ಣು ಕಿವಿ ಬಾಯಿ. ಬೆಳಗ್ಗೆ ಪಾಠ ಮಾಡ್ತಾ ಇದ್ದೀನಿ, ನಾನು ಬೇಜಾರು ಮಾಡ್ಕೊಬೇಡಿ. ರಿಟೈರ್ ಆಗ್ಬಿಟ್ಟಿದೆ, ಈಗ ಸ್ಟೂಡೆಂಟ್ಸ್ ಇಲ್ಲ, ಸಿಕ್ಕಿದವ್ರನ್ನೇ ಇಟ್ಕೊಬೇಕು, ಆ ಸ್ಥಿತಿಲಿದ್ದೀವಿ. ಬೇಜಾರು ಮಾಡ್ಕೊಬೇಡಿ. ನಿಮಗೆ ಒಂದು ವಿಷಯ ಗೊತ್ತಿರಲಿ, ಪ್ರಪಂಚದ ಅತ್ಯಂತ ಶ್ರೀಮಂತ ಸಮೃದ್ಧವಾದ ಭಾಷೆಗಳಲ್ಲಿ ಕನ್ನಡ ಒಂದು. ಬೇಕಾದಷ್ಟು ಭಾಷೆಗಳಿವೆ ಪ್ರಪಂಚದಲ್ಲಿ. ಸುಮಾರು 7,000 ಭಾಷೆಗಳಿದ್ದುವಂತೆ, ಅದರಲ್ಲಿ ಎಷ್ಟೋ ಭಾಷೆಗಳ ಹಾಳಾಗೋಗಿದ್ದಾವೆ. ಈಗ ಸುಮಾರು 4,500 ಭಾಷೆಗಳಿವೆ ಅಂತ ಹೇಳ್ತಾರೆ. ಆ 4,500 ಭಾಷೆಗಳಲ್ಲಿ ಭಾಷಾ ಪದಕೋಶದ ದೃಷ್ಟಿಯಿಂದ, ಭಾಷಾ ರಚನೆಯ ದೃಷ್ಟಿಯಿಂದ ಅತ್ಯಂತ ಸಮೃದ್ಧವಾದ ಶ್ರೀಮಂತವಾದ ಭಾಷೆಗಳು ಅಂತ ನೀವು ಒಂದು 30 ಭಾಷೆಗಳನ್ನು ತೆಗೆದಿಟ್ಟರೆ, 25 ಭಾಷೆಗಳನ್ನು ತೆಗೆದಿಟ್ಟರೆ ಅದರಲ್ಲಿ ಕನ್ನಡ ಇರುತ್ತೆ. ಆದರೆ ನನಗೆ ಬಹಳ ಸಲ ಸಂಕಟ ಆಗೋದೇನೆಂದರೆ, ಕನ್ನಡಿಗರಾಗಿರುವ ನಮಗೆ ಕನ್ನಡ ಭಾಷೆಯ ತಾಕತ್ತೇನು ಅಂತ ಗೊತ್ತಿಲ್ಲ. ನಾನು ಹೀಗೆ ಹೇಳಿದ್ರೆ ನೀವು ಬೇಜಾರು ಮಾಡ್ಕೊಬೇಡಿ. ನಮಗೆ ಬಹಳ ಕಾಲ ಬೇರೆಯವರಿಂದ ಆಳಿಸಿಕೊಂಡು ಅದೊಂದು ಸ್ಲೇವರಿ, ಗುಲಾಮಿ ಬುದ್ಧಿ ತಲೆ ಒಳಗಿದೆ ಅಂತ ಕಾಣಿಸುತ್ತೆ. ಅದರಿಂದಾಗಿ ನಮಗೆ ನಮ್ಮದು ಅನ್ನೋದು ಏನೂ ದೊಡ್ಡದಾಗಿ ಕಾಣಿಸೋದಿಲ್ಲ. ನಿಮ್ಗೆ ಗೊತ್ತಿರಲಿ, ನಾನು ಮೊನ್ನೆ ಆಫ್ರಿಕಾ ಖಂಡದ ಒಂದು ದೇಶಕ್ಕೆ ಹೋಗಿದ್ದೆ, ಕೆಲವು ತಿಂಗಳಿಗೆ. ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ, ಕರಿಯರಲ್ಲಿ ವಾಸ ಮಾಡೋದು ಬಹಳ ಕಾಲ ಗುಲಾಮರಾಗಿದ್ದವರು ಈಗ ಯಾರಾದರೂ ಅವರನ್ನು ಬೈದರೂ ಕೂಡ ಅವ್ರಿಗೆ ಅವಮಾನನೇ ಆಗಲ್ಲ. ಅವ್ರಿಗೆ ಅವಮಾನ ಅದು ಅಂತ ಅನ್ಕೊಳ್ಳೋದಿಲ್ಲ. ನನಗೆ ಆ ಮನಸ್ಥಿತಿಯನ್ನು ನೋಡಿ ಬಹಳ ಆಶ್ಚರ್ಯ ಆಗುತ್ತೆ. ಅಲ್ಲ, ಬೈದರೂ ಅವಮಾನ ಅಲ್ಲ ಅಂತ ಅಂದ್ಕೊಂಡ್ರೆ ಅವ್ರ ತಲೆ ಒಳಗೆ ಗುಲಾಮಿ ಪ್ರವೃತ್ತಿ ಹೇಗಿದೆ. ಬಂಧುಗಳೇ, ಮನುಷ್ಯ ಇಂಥ ಸೂಕ್ಷ್ಮತೆ ಕಳ್ಕೊಂಡ್ಬಿಟ್ರೆ ತುಂಬ ಕಷ್ಟ. ನಮಗೂ ಎಲ್ಲೋ ಒಂದು ಕಡೆ ಅದಿದೆ ಅಂತ ಕಾಣಿಸುತ್ತೆ. ಅದರಿಂದಾಗಿ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಇವೆಲ್ಲವೂ ಬಹಳ ದೊಡ್ಡವಾಗಿ ನಮಗೆ ಕಾಣಿಸುತ್ತೆ. ನಿಮಗಿದು ಗೊತ್ತಿದೆ ಅಲ್ವಾ? ಭಾಷಾ ರಚನೆಯ ದೃಷ್ಟಿಯಿಂದ ಕನ್ನಡ ಇಂಗ್ಲಿಷ್ಗಿಂತ ಅತ್ಯದ್ಭುತವಾದ ಭಾಷೆ ಮತ್ತು ಹೆಚ್ಚು ಸಂಗತವಾದ ಭಾಷೆ, ಹೆಚ್ಚು ತಾರ್ಕಿಕವಾದ ಭಾಷೆ. ಕನ್ನಡದಲ್ಲಿ ಏನನ್ನು ಬರಿತೀವೋ ಅದನ್ನು ಉಚ್ಚಾರಣೆ ಮಾಡ್ತೀವಿ, ಏನು ಉಚ್ಚಾರಣೆ ಮಾಡ್ತೀವೋ ಅದನ್ನು ಬರಿತೀವಿ. ಅಂದರೆ ಕನ್ನಡ ವರ್ಣಮಾಲೆಗೂ ಮತ್ತು ಆಡುವ ಮಾತಿಗೂ ಒಂದು ಸಾಂಗತ್ಯ ಇದೆ, ಇಂಗ್ಲೀಷ್ನಲ್ಲಿಲ್ಲ. ನಾನು ಯಾವಾಗಲೂ ಇಂಗ್ಲೀಷ್ ತಮಾಷೆ ಮಾಡ್ತಿರ್ತೀನಿ.
TO2 ಅಲ್ವಾ? ಸರಿ. DO2 ಅದು ಸರಿ. GO ಯಾಕಾಗಲ್ಲ? GO ಆಗುತ್ತೆ. TO2 DO2 ಆದ್ಮೇಲೆ GO ಆಗ್ಬೇಕಲ್ಲ? ಇಲ್ಲ, ಅದು ಗೋ ಆಗುತ್ತೆ. ಆಯ್ತು, GO ಅನ್ನೋದನ್ನೇ ಒಪ್ಕೊಳ್ಳೋಣ. ಹಾಗಾದ್ರೆ TO2 ಆಗ್ಬೇಕಲ್ವಾ? ಇಲ್ಲ, TOE ಬಂದ್ರೆ ಟ್ರೋ ಆಗುತ್ತೆ. ಹಾಗಾದ್ರೆ DOE ಬರೆದ್ರೆ ಡೋ ಆಗುತ್ತಾ? ಇಲ್ಲ, ಆಗಲ್ಲ. DOUGH ಬರೆದ್ರೆ ಡೋ ಆಗುತ್ತೆ. ಡೋ ಅಂದ್ರೆ ಚಪಾತಿ ಇಟ್ಟು ಗೋಧಿ ಇಟ್ಟು ಇದನ್ನು ಡೋ ಬರ್ತದೆ. DOUGH ಡೋ ಆದ್ಮೇಲೆ ROUGH ರೋ ಆಗ್ಬೇಕಲ್ವಾ? ಇಲ್ಲ, ಅದು ರಫ್ ಆಗ್ಬೇಕು. ರೋ ಆಗ್ಬೇಕಾದ್ರೆ ROW ಹಾಕ್ಬೇಕು. ROW ರೋ ಆದ್ಮೇಲೆ NOW ನೋ ಆಗ್ಬೇಕಲ್ವಾ? ಇಲ್ಲ, ಅದು ನೋವು ಆಗುತ್ತೆ. ನಮಗೂ ಬಹಳ ನೋವು ಆಗುತ್ತೆ. NOW ನೋವು ಆದ್ಮೇಲೆ LOW ಲವ್ ಆಗ್ಬೇಕಲ್ವಾ? ಇಲ್ಲ, ಅದು ಲೋ ಆಗುತ್ತೆ. ಲವ್ ಆಗ್ಬೇಕಾದ್ರೆ LOV ಹಾಕಬೇಕು. LOVE ಲವ್ ಆದ್ಮೇಲೆ DROVE ಡ್ರೋವ್ ಆಗ್ಬೇಕಲ್ವಾ? ಇಲ್ಲ, ಅದು ಡ್ರೋ ಆಗುತ್ತೆ. DROVE ಡ್ರೋವ್ ಆದ್ಮೇಲೆ PROVE ಪ್ರೋ ಆಗ್ಬೇಕಲ್ವಾ? ಇಲ್ಲ, ಅದು ಪ್ರೂವ್ ಆಗುತ್ತೆ. ಏನ್ ಪ್ರೂವ್ ಆಗುತ್ತೆ ಅಂದ್ರೆ ಇಂಗ್ಲಿಷ್ ಭಾಷೆಗೆ ಯಾವ ತರ್ಕವೂ ಇಲ್ಲ ಅಂತ ಪ್ರೂವ್. ಆ ದೃಷ್ಟಿಯಿಂದ ತುಂಬಾ ತಾರ್ಕಿಕವಾದ ಭಾಷೆ ಕನ್ನಡ. ಆಮೇಲೆ ನಮಗೆ ಬಹಳ ಜನಕ್ಕೊಂದು ನಂಬಿಕೆ ಇದೆ, ನಾವು ಇಂಗ್ಲಿಷ್ ಆದರೆ ಹೊಡೆದಾಗ್ತಿರ್ತೀವಿ, ಕನ್ನಡದಲ್ಲಿ ಅದು ಬಹಳ ಕಷ್ಟ ಅಂತಾರೆ. ನನಗೆ ಹಾಗೆ ಮಾತಾಡೋದು ನೋಡಿದ್ರಿಗೆಲ್ಲ ತಮಾಷೆ ಅನ್ಸುತ್ತೆ. ನನಗೂ ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಬರಲ್ಲ, ಆದರೆ ಇಂಗ್ಲೀಷ್ನಲ್ಲಿ ನಾವು ಭಾಳ ಹೊಡೆದಾಗ್ತೀವಿ ಅಂತಾರಲ್ಲ, ಅವ್ರು ಮಾತಾಡಿದ್ರೆ ಅವರು ಇಂಗ್ಲೀಷ್ ಬರಲ್ಲ ಅನ್ನೋಷ್ಟು ಗೊತ್ತಾಗುತ್ತೆ. ಯಾಕೆಂದರೆ ಒಂದು ಭಾಷೆ ತುಂಬ ಚೆನ್ನಾಗಿ ಇರೋದು ಯಾವಾಗ ಅಂದರೆ ನಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಬಹಳ ಚೆನ್ನಾಗಿ ಇನ್ನೊಬ್ಬರಿಗೂ ನಮ್ಮ ಮನಸ್ಸಿನಲ್ಲಿರೋದೇ ಅವರಲ್ಲಿ ಪ್ರತಿಬಿಂಬಿತವಾಗುವ ಹಾಗೆ ಹೇಳೋದಕ್ಕೆ ಸಾಮರ್ಥ್ಯ ಇದ್ದಾಗ ಭಾಷೆ ಬಹಳ ಚೆನ್ನಾಗಿದೆ ಅಂತ, ಅಥವಾ ನಾವು ಆಡೋ ಭಾಷೆ ತುಂಬ ಚೆನ್ನಾಗಿದೆ. ಈಗ ನಾನು ಸುಮ್ಮನೆ ಕೆಲವು ಶಬ್ದಗಳು ಹೇಳ್ತೀನಿ. ಇಂಗ್ಲಿಷ್ನಲ್ಲಿ ರಬ್ ಅಂತ ಒಂದು ಶಬ್ದ, ಆದರೆ ಕನ್ನಡದಲ್ಲಿ ಆ ರಬ್ ಅನ್ನೋದಕ್ಕೆ ಉಜ್ಜೋದು ಅಂತಾರೆ, ತಿಕ್ಕೋದು ಅಂತಾರೆ, ಬಳಿಯೋದು ಅಂತಾರೆ, ಸವರೋದು ಅಂತಾರೆ. ಇವೆಲ್ಲ ಬೇರೆ ಬೇರೆ ಶಬ್ದಗಳು. ಉಜ್ಜೋದು, ತಿಕ್ಕೋದು, ಬಳಿಯೋದು, ಸವರೋದು ಇವೆಲ್ಲ ಬೇರೆ ಶಬ್ದಗಳು. ಇಂಗ್ಲಿಷ್ನಲ್ಲಿ ನಮಗೆ ಇವೆಲ್ಲಕ್ಕೂ ಸಂವಾದಿಯ ಶಬ್ದ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಇಂಗ್ಲಿಷ್ನಲ್ಲೇ ಇರ್ಬೋದು. ಆದರೆ ನಮಗೆ ಗೊತ್ತಿರೋದು ರಬ್ ಅನ್ನೋದು ಒಂದೇ. ಆದರೆ ಈ ತಿಕ್ಕೋದು, ಬಳಿಯೋದು, ಸವರೋದು, ಉಜ್ಜೋದು ಇವೆಲ್ಲವೂ ಬೇರೆ ಬೇರೆ ತರಹದ ಕ್ರಿಯೆಗಳು. ಸ್ವಲ್ಪ ಜೋರಾಗಿ ತಿಕ್ಕಿದ್ರೆ ಅದನ್ನು ಉಜ್ಜೋದು ಅಂತಾರೆ. ಆ ತಿಕ್ಕೋದು ಸ್ವಲ್ಪ ಕಡಿಮೆ ಆದರೆ ಅದನ್ನು ಬಳಿಯೋದು ಅಂತಾರೆ. ಇನ್ನು ಬಹಳ ಮೇಲ್ಮೇಲೆ ಅಂದರೆ ಸವರೋದು ಅಂತಾರೆ. ಇಂಗ್ಲೀಷ್ನಲ್ಲಿ ಇವಕ್ಕೆಲ್ಲ ಬೇರೆ ಬೇರೆ ಶಬ್ದಗಳು ಗೊತ್ತಿಲ್ಲ. ನಮಗೆ ಎಲ್ಲದಕ್ಕೂ ರಬ್ ಅಂತ ಒಂದೇ ಶಬ್ದ ಬರುತ್ತೆ. ಈಗ ಬಣ್ಣ ಬಳಿಯೋದಕ್ಕೂ ಹಣೆಗೆ ವಿಕ್ಸ್ ಹಚ್ಚೋದಕ್ಕೂ ವ್ಯತ್ಯಾಸ ಇದೆ. ಹಚ್ಚೋದು ಅಂತ ಒಂದು ಶಬ್ದ ಇದೆ. ಇವಕ್ಕೆಲ್ಲಕ್ಕೂ ವ್ಯತ್ಯಾಸ ಇದೆ. ಅಂದರೆ ಭಾಷೆಯಲ್ಲಿರುವ ಬಹಳ ಸೂಕ್ಷ್ಮವಾದ ವ್ಯತ್ಯಾಸಗಳು ನಮ್ಮ ಭಾಷೆಯಲ್ಲಿ ಮಾತ್ರ ನಮಗೆ ಗೊತ್ತಾಗ್ತವೆ, ಬೇರೆ ಭಾಷೆಯಲ್ಲಿ ಗೊತ್ತಾಗ್ತವೆ. ನಾನು ಒಂದ್ಸಲ ಒಂದು ಕಾಲೇಜಲ್ಲಿ ಹುಡುಗರು ಕೇಳಿ, ಮಕ್ಕಳ, ಒಬ್ಬ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಅನ್ನೋದನ್ನು ಚೆನ್ನಾಗಿ ಹೇಳಿ. ಒಬ್ಬ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ಚೆನ್ನಾಗಿ ಹೇಳಬೇಕು, ಹೆಂಗೆ ಹೇಳ್ತೀವಿ? ಅವಳು ಹೇಳಿದ್ರು, ಸರ್ ಹುಡುಗಿ ತುಂಬ ಚೆನ್ನಾಗಿದ್ರೆ ಸಖತ್ತಾಗೋಳಿತ್ತು. ಆಮೇಲೆ ಆಮೇಲೆ ಸರ್ ಸೂಪರ್ ಆಗೋಳಿತ್ತು ಸರ್. ಆಮೇಲೆ ಆಮೇಲೆ ಬೊಂಬಾಟಾಗೋಳಿತ್ತು ಸರ್. ಆಮೇಲೆ ಅಷ್ಟೇ ಸರ್, ಇನ್ನೇನು ಹೇಳಬೇಕು? ಹುಡುಗಿ ಚೆನ್ನಾಗಿದ್ದಾಳೆ ಅನ್ನೋದಕ್ಕೆ ಸಖತ್ತಾಗಿದ್ದಾಳೆ, ಸೂಪರ್ ಆಗಿದ್ದಾಳೆ, ಬೊಂಬಟಾಗಿದ್ದಾಳೆ ಅನ್ನೋದು ಬಿಟ್ಟು ಬೇರೆ ಶಬ್ದಗಳಿಲ್ಲ ಇದೆ. ಅದಕ್ಕೆ ನಾನು ಹೇಳಿದ್ರೆ, ನಾಗರಿಕ ಜಗತ್ತಿನಲ್ಲಿ ಅಥವಾ ಬೇರೆ 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 ಭಾಷೆಗೆಲ್ಲ ತೆರೆಕೊಂಡಂಥ ಜಗತ್ತಿನಲ್ಲಿ ನಮ್ಮ ಭಾಷೆಯ ಸಮೃದ್ಧಿ ಗೊತ್ತಾಗಬೇಕು. ಅದಕ್ಕೆ ಬಂದರೆ ನಮ್ಮ ಹಳ್ಳಿಗಳಿಗೆ ಅಲ್ಲಿ ಯಾರಾದ್ರೂ ತುಂಬ ಚೆನ್ನಾಗಿ ಮಾತಾಡೋದು ಕೇಳಿ, ಹುಡುಗಿ ಹೆಂಗಿದ್ದಾಳೆ ಅಂತ ಅವ್ರು ಹೇಳಿದ್ರೆ ನಿಮಗೆ ಆ ಹುಡುಗಿ ಹೆಂಗಿದ್ದಾಳೆ ಅಂತ ಒಂದು ಅಂದಾಜು ಬರುತ್ತೆ. ಹುಡುಗಿ ಕೈ ತೊಳ್ಕೊಂಡು ಮುಟ್ಟಂಗೋಳೆ,
ತೊಳೆದ ಬೇಳೆ ಇದ್ದಂಗೆ ಅವಳು, ಹಲಸನ್ ತೊಳೆ ಇದ್ದಂಗೆ ಅವಳು, ಮಲ್ಲಿಗೆ ಹೂವು ಇದ್ದಂಗೆ ಅವಳು, ಈಗ ತೆಗೆದ ಬೆಣ್ಣೆ ಇದ್ದಂಗೆ ಅವಳು, ಬಿಗದ ಬಿಲ್ಲಂಗೆ ಅವಳು, ಬುಟ್ಟು ಬಾಣ್ದಂಗೆ ಅವಳು, ಬಿದ್ರೊಳಗೆ ಚಂದ್ರ ಇದ್ದಂಗೆ ಅವಳು, ಸಮುದ್ರದೊಳಗೆ ಶಂಕ ಇದ್ದಂಗೆ ಅವಳು, ಎಳೆ ಬಾಳೆ ದಿಂಡಿದ್ದಂಗೆ ಅವಳು. ಈ ಥರ ಶಬ್ದಗಳನ್ನ ಹೇಳಿದ್ರೆ ಆ ಹುಡುಗಿ ಹೆಂಗಿದ್ದಾಳೆ ಅನ್ನೋದು ಅಂದಾಜು ಬರುತ್ತೆ. ಈಗ ಬಿಗದ ಬಿಲ್ನಂಗಿದ್ದಾಳೆ ಅಂದರೆ ಅವಳು ಎಷ್ಟು ಸ್ಟಿಫ್ ಆಗಿದ್ದಾಳೆ, ಬಿಟ್ಟು ಬಾಣದಂಗಿದ್ದಾಳೆ, ಎಷ್ಟು ವೇಗವಾಗಿ ಹೋಗ್ತಾಳೆ, ಅದೆಲ್ಲವನ್ನು ಹೇಳ್ತೀನಿ. ನಮಗೆ ಹಿಂಗೆ ಬೇರೆ ಭಾಷೆಯಲ್ಲಿ ವ್ಯವಹರಿಸ್ತಾರೆ. ನಮ್ಮ ಪ್ರಾಬ್ಲಮ್ ಏನು ಅಂದರೆ ಬೊಂಬಟಗಳೇ, ಸೂಪರಗಳೇ, ಚೆನ್ನಾಗಳೆ ಅನ್ನೋದ್ರಲ್ಲಿ ಎಲ್ಲವನ್ನೂ ಇಟ್ಬಿಟ್ಟು ಅದು ನಿಜವಾಗಿ ಒಂದು ಚಿತ್ರವನ್ನು ತುಂಬ ಚೆನ್ನಾಗಿ ಕೊಡಬೇಕು ಅಂದರೆ ನಮ್ಮ ಮನಸ್ಸಿನಲ್ಲಿ ಅದು ಪ್ರತಿಬಿಂಬಿತವಾಗಬೇಕು, ಅದು ಇರೋ ಹಾಗೆ ಪ್ರತಿಬಿಂಬಿತವಾಗಬೇಕು, ಹಂಗೆ ಕೊಡಬೇಕು. ಯಾರಿಗೋ ನೋವಾಗ್ತಾ ಇದೆ ಅಂತ ಇಟ್ಕೊಳ್ಳಿ, ಆ ನೋವನ್ನು ನಾವು ಹೇಳಿದ್ರೆ ನಮಗೂ ನೋವು ಅಂತ ಅನ್ನಿಸ್ಬೇಕು, ಅವ್ನ ನೋವು ನಮಗೆ ಗೊತ್ತಾಗಬೇಕು. ಯಾರೋ ತಮಾಷೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅವನಿಗಾಗಿರೋ ಸಂತೋಷ ನಮಗೂ ಗೊತ್ತಾಗಬೇಕು, ಹಂಗಿದ್ರೆ ಚಂದ. ಅದು ನಮಗೆ ಹಂಗೆ ಹೇಳಕ್ಕೆ ಬರಲ್ಲ. ಬರ್ತಾ 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 ಭಾಷೆ ವಿಷಯದಲ್ಲಿ ನಾವೆಷ್ಟು ದರಿದ್ರರಾಗ್ತಿದ್ದೀವಿ ಅಂದರೆ ನಮಗೆ ಇಂಗ್ಲೀಷು ಚೆನ್ನಾಗಿ ಬರಲ್ಲ, ಕನ್ನಡವೂ ಚೆನ್ನಾಗಿ ಬರಲ್ಲ, ಯಾವ ಭಾಷೆಯೂ ಸರಿ ಇಲ್ಲ. ಯಾಕೆಂದರೆ ನಮ್ಮ ಭಾಷೆ ಬಗೆಗೆ ನಮಗೊಂದು ಪ್ರೀತಿ, ನಮಗೊಂದು ಅಭಿಮಾನ, ನಮಗೊಂದು ಗೌರವ, ಇದರ ಶಕ್ತಿ ಬಗ್ಗೆ ನಮಗೊಂದು ಅಂದಾಜು ಇಲ್ಲದೆ ಹೋದರೆ ನಾವು ಅದಕ್ಕಿರುವ ಎಲ್ಲ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಮಾತಾಡಕ್ಕೆ ಬರಬೇಕು. ನಾನು ಅದಕ್ಕೆ ಭಾಳ ಸಲ ಹೇಳ್ತಿದ್ದೆ, ಭಾಷೆ ತುಂಬ ಪರಿಣಾಮಕಾರಿಯಾಗಿರೋದು ನಮ್ಮ ಹಳ್ಳಿಗಳಲ್ಲಿ. ಈಗಲೂ ಭಾಷೆನ ಸ್ವಲ್ಪ ಜೀವಂತವಾಗಿ ಹಿಡಿದು ಮಾತಾಡೋರು ಅವರೇ, ಆಗಲ್ಲ. ಯಾರನ್ನ ಬೈಬೇಕು ಅಂತ ಇಟ್ಕೊಳ್ಳಿ, ಚೆನ್ನಾಗಿ ಬೈತಾನೆ, ಬೈದ್ರೆ ಬೈಸ್ಕೊಂಡವ್ರಿಗೆ ಬೈತಾ ಇದ್ದಾನೆ ಅಂತ ಗೊತ್ತಾಗಬೇಕು, ಅವ್ನು ಬೈತಾನೆ. ನಮ್ಮನ್ನ ನೋಡಿದ್ರೆ ಸಿಟಿಲಿ ಮಾತಾಡೋದು ಅದೇ, ನಾನು ಅಂದ್ಬಿಡ್ತೀನಿ, ಸರಿಯಾಗಿ ಅಂದ್ಬಿಡ್ತೀನಿ, ನಾನು ಬಾಯಿ ಬಿಟ್ರೆ ಅದೇ ಸುಮ್ಕಿರೋದಿಲ್ಲ, ಸರಿಯಾಗಿ ಅಂದ್ಬಿಡ್ತೀನಿ ಅಂತಾನೆ, ಅವ್ನು ಅನ್ನಕ್ಕಿರ್ತಾನೆ ಅಂತಾನೆ. ಬರೀ ಅಂದ್ಬಿಡ್ತೀನಿ ಅನ್ನೋದಲ್ಲ, ಅನ್ಬೇಕು ಅವ್ನಿಗೆ. ನಾನು ನಮ್ಮ ಹಳ್ಳಿಗಳ ಕಡೆ ಹಿಂದೆ ಕೋಳಿ ಕಳವಾಗ್ಬೋದು, ಕೋಳಿ ಕಳವಾಗ್ಬಿಟ್ರೆ ಯಾರೋ ಪುಣ್ಯಾತ್ಮತಿ ಕೋಳಿ ಸಾಕುಗಳು ಬಂದು ಬಾಗಿಲಲ್ಲಿ ನಿಂತ್ಕೊಂಡು, ತಲಬಾಗಿಲಲ್ಲಿ ನಿಂತ್ಕೊಂಡು ಸೀರೆ ಸೆರಗು ಸೊಟ್ಟೆ ಸಿಕ್ಕಾಕ್ಬಿಟ್ಟು ಬಾಯಿ ತೆಗೆದ್ಬಿಟ್ರೆ ಇಂಟರ್ವಲ್ಲಿಂದ 1.5 ಗಂಟೆ 2 ಗಂಟೆ ಬೈಯೋಳು. ಮಿನಿಮಮ್ ಮಾನ ಮರ್ಯಾದೆ ಇರೋದು ಜನದಲ್ಲಿ ಕೋಳಿ ತಿನ್ಬಾರ್ದು ಅವ್ನು ಬೈಯೋಳು. ನಮಗೆ ಬೈಯಕ್ಕೆ ಬರಲ್ಲ, ಹೋಗ್ಲಿ ಪ್ರೀತಿಯನ್ನು ಮಾತಾಡಕ್ಕೆ ಬರ್ತಾ ಅಂದ್ರೆ ಅದು ಬರಲ್ಲ. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದ ಕಾಲದಲ್ಲಿ ಆಗೆಲ್ಲ ಹುಡುಗ ಹುಡುಗಿ ಲವ್ ಮಾಡೋರು, ಪ್ರೀತಿಸೋರು, ಹುಡುಗ ಹುಡುಗಿಗೆ, ಹುಡುಗಿ ಹುಡುಗನಿಗೆ ಲವ್ ಲೆಟ್ರ್ ಬರೆಯುವಾಗ 2, 3, 4, 5, 10, 15 ಪುಟ, 20 ಪುಟ ಬರೆದಿರೋದು ನೋಡ್ರಿ. ಬರೆಯೋರು ಏನೇನೇನೋ ಬರೆಯೋರು, ಗಿರಿ, ನದಿ, ಆಕಾಶ, ಜಲ, ನವಿಲು, ತಾರೆ, ಕೋಗಿಲೆ, ಏನೇನೋ ಬರೆಯೋರು. ಅಷ್ಟು ಚೆನ್ನಾಗಿ ಕನ್ನಡ ಬರೆದಿದ್ದು ಪರೀಕ್ಷೆ ರ್ಯಾಂಕ್ ಬಂದ್ಬಿಡೋ ನಾವು. ಆದರೆ ಅಲ್ಲಿ ಬರೀತಿರ್ಲಿಲ್ಲ. ಆದರೆ ಹುಡುಗಿಗೆ ತನ್ನ ಪ್ರೇಮ ನಿವೇದನೆ ಮಾಡಬೇಕು ಅಥವಾ ಹುಡುಗನಿಗೆ ತನ್ನ ಪ್ರೇಮ ನಿವೇದನೆ ಮಾಡಬೇಕು ಅನ್ನುವಾಗ ತಮ್ಮೆಲ್ಲ ಸೃಜನಶೀಲ ಶಕ್ತಿಯನ್ನು ಉಪಯೋಗಿಸಿ ಭಾಷೆ ಬಹಳ ಅದ್ಭುತವಾಗಿ ಬಳಸೋದು. ಈಗೆಲ್ಲಪ್ಪ ಬರೀತಾನೆ, ಲವ್ ಲೆಟರ್ ಬರೆಯಲ್ಲ, ವಾಟ್ಸಪ್ಪಲ್ಲಿ ಯಾವಾಗೋ ಕಳಿಸಿರ್ತಾರಲ್ಲ, ಅದು ಇನ್ನೊಬ್ಬರು ಫಾರ್ವರ್ಡ್ ಮಾಡ್ಬಿಟ್ಟು ಕೂತಿರ್ತಾರೆ. ಅದು ಕೂಡ ಅವನ ಭಾಷೆ ಅಲ್ಲ. ಅಂದರೆ ಟೆಂಪ್ಲೇಟ್ಗಳನ್ನ ಆಶ್ರಯಿಸ್ತೀವಿ ನಾವು. ಅವನ ಪ್ರೀತಿ ಕೂಡ ಅವನ ಭಾಷೆ ಅಲ್ಲ. ನಾನು ಅದಕ್ಕೆ ತಮಾಷೆಗೆ ಹೇಳ್ತಿದ್ದೆ, ಅವನ್ಯಾರೋ ಅವ್ರ ಹೆಂಡತಿಗೆ ತುಂಬ ಚೆನ್ನಾಗಿ ಬರೀಬೇಕು ಅಂತ ಅನ್ಕೊಂಡ, ಅದಕ್ಕೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸ್ತಾರೆ. ಅವ್ರ ಹೆಂಡತಿ ಅದನ್ನು ನೋಡಿ ಬಂದ ತಕ್ಷಣ ಕೇಳಿದ್ರು, ಇಷ್ಟು ಚೆನ್ನಾಗಿರೋದು ಕಳಿಸಿದ್ಯಲ್ಲ, ನಿನಗೆ ಯಾವಾಗ ಕಳಿಸಿದ್ದೆ ಇಲ್ಲ. ಇವನ ಯೋಗ್ಯತೆ ಗೊತ್ತಾಗ ಒಂದು ವೇಳೆ. ಅದರಿಂದ ಭಾಷೆಯನ್ನು ತುಂಬ ಪ್ರೀತಿಯಿಂದ ಮಾತಾಡಬೇಕು. ಅದರಲ್ಲೂ ನಾವು ಕನ್ನಡನ ಬಹಳ ಪ್ರೀತಿಯಿಂದ ಮಾತಾಡಬೇಕು. ನಾವು ಅರ್ಧ ಕನ್ನಡ ಅರ್ಧ ಇಂಗ್ಲೀಷ್ ಮಾತಾಡ್ತೀವಿ, ಆಮೇಲೆ ಆ ಭಾಷೆನ ಸರಿಯಾಗಿ ಕಲಿಯೋದಿಲ್ಲ, ಈ ಭಾಷೆನ ಸರಿಯಾಗಿ ಕಲಿಯೋದಿಲ್ಲ ಅಂತ ಮಾಡ್ಕೊಡ್ತೀವಿ. ಎಷ್ಟು ಜನಕ್ಕೆ ಮಕ್ಕಳು ಆಡ್ಸಕ್ಕೆ ಬರಲ್ಲ, ಮಕ್ಕಳು ತಗೊಂಡು ಮಕ್ಕಳಿಗೆ ಕೈಗೆ. ನನಗೆ ಯಾರೋ ಸ್ನೇಹಿತರು 2 PhD ಮಾಡೋರು, ಹೆಂಡತಿ ಮಗು ಕೊಟ್ಟರು, ಮೊಮ್ಮಗು ಆಟ ಆಡಿಸ್ತಾ ಇದ್ದರು. ಮಗನ ಕೂರಿಸ್ಬಿಟ್ಟು ಇವನು ಸುಮ್ಮನೆ ನೋಡ್ತಾ ಕೂತು. ನಾನು ಹೇಳಿದೆ, ಎಲ್ಲಪ್ಪ ನೋಡ್ತಾ ಕೂತಿದ್ಯಲ್ಲ, ಮಾತಾಡಿಸ್ಬೇಕು ಕಣ ಮಗುನ. ಅದಕ್ಕಿನ್ನೂ 13 ತಿಂಗಳು ಮಾತು ಬರಲ್ಲ. ಮಾತು ಬರಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಬಾರ್ದು, ಮಾತಾಡಿಸ್ಬೇಕು. ನೀನು ಮಾತಾಡಿಸಿದ್ರೆ ಮಾತೇ ಕಲಿಯುತ್ತೆ. ಅದು
ಹೌದಾ? ಮಾತಾಡ್ಸ್ಬೇಕಲ್ಲ, ಮಾತಾಡ್ಸ್ಬೇಕು. ಹೌದಾ? ಮಗುನ ಎದುರು ಕೂರಿಸ್ಬಿಟ್ಟು ಏನಪ್ಪ ಏನೋ ಏನಪ್ಪ ಏನೋ 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 ಅದ್ಬಿಟ್ಟು ಬೇರೆ ಮಾತಾಡ್ತಾ ಇಲ್ಲ. ಅದ್ಬಿಟ್ಟು ಬೇರೆ ಮಾತೇ ಬರಲ್ಲ ನನಗೆ. ನಾನು ಹೇಳಿದೆ, ಅಯ್ಯ ನಿನ್ನ ತೀರಿಗೆ ಅಲ್ಲ ಕಣಯ್ಯ, ಮಗುನ ಕೂರಿಸ್ಕೊಂಡು 4 ಮಾತಾಡೋಕ್ಕಾಗೋದಿಲ್ಲ ನಿಮಗೆ. ಅಲ್ಲ 13 ತಿಂಗಳು ಮಗು ಅದಕ್ಕೆ ಏನೋ ಮಾತು ಗೊತ್ತಾಗುತ್ತೆ. ಆದರೆ ನೀನು ಮಾತಾಡಿದಾಗ ಮಾತಾಡ ಗೊತ್ತಾಗುತ್ತೆ. ನಾನು ಹೇಳಿದೆ, ಬಾ ಹಳ್ಳಿನಲ್ಲಿ ಹೋಗಿ ಯಾರೋ ತಾಯಿಂದ್ರ ಕೈ ಮಗು ಕೊಡು. ಅಯ್ಯೋ ನನ್ನ ಅಪ್ಪನೇ ಎಲ್ಲಿಂದ ಬಂದೆಪ್ಪ, ನನ್ನ ಮನೆಗೆ ಬಂದೆ, ನನ್ನ ಬದುಕು ಬಂಗಾರ ಮಾಡೋಕ್ಕೆ ಬಂದೆ, ನನ್ನ ಅನೆಗೆ ನನ್ನ ಎದೆಗೆ ದೇವ್ರ ಪದಕ ತೋರಿಸ್ಬಿಟ್ಟ. ಅಪ್ಪ ನನ್ನ ಅಪ್ಪನೇ ಬಾರೋ, ಎಲ್ಲಿಂದ ಬಂದರು, ಏನು ಬರ್ತೀಯಪ್ಪ ಅಪ್ಪ, ನಾನು ಬಾರೋ, ನನ್ನ ಚಂದ, ನೀನು ನಡೆದ್ರೋ ಚಂದ, ನಿಂತ್ಕೊಳ್ಳೋ ಚಂದ, ಕೂತ್ಕೊಳ್ಳೋ ಚಂದ, ನಿನ್ನ ಅಂಗಾಲ ದುಡ್ಡ ನನ್ನ ಕೈ ತಗೊಂಡು ನನ್ನ ಅಂಗಾಲಕ್ಕೆಲ್ಲ ಬಿಡ್ಕೊತೀನಿ, ಬಾರೋ ನನ್ನ ಕಂದ, ಬಾರೋ ನನ್ನ, ಹಂಗೆಲ್ಲ ಮಾತಾಡ್ತಾರೆ. ನಾವು ಮಾತಾಡೋಕ್ಕೆ ಬರಲ್ಲ, ಪ್ರೀತಿ ಹೇಳಕ್ಕೆ ಬರಲ್ಲ ನಮಗೆ. ಅಥವಾ ಯಾರೋ ಕಷ್ಟ ಅಂತ ಕರ್ಕೊಂಡು ಬರ್ತಾರೆ, ಅಯ್ಯೋ ಸಾಕಾಗೋಗಿದೆಪ್ಪ ಬಾಳು, ಅಯ್ಯೋ ಜೀವನ ಸಾಕಾಗೋಗಿದೆ, ಸುಮ್ಮನೆ ಮನೆಯಲ್ಲಿ 108 ತಾಪತ್ರೆ, ಸಾಲ ಜಾಸ್ತಿ ಆಗಿದೆ, ಹೆಂಡತಿ ಮಾತು ಕೇಳಲ್ಲ, ಮಕ್ಕಳು ಮಾತು ಕೇಳೋದಿಲ್ಲ. ಸಾರ್ ಒಂದೊಂದು ದಿವಸ ಏನು ಅನಿಸ್ತದೆ ಅಂದರೆ ಸತ್ತೋಗ್ಬಿಡ್ಬೇಕು ಅಂತ. ಈ ಜೀವನ ಇಲ್ಲಿ ಆಕೈದು ಮಾಡ್ಬಿಡ್ಬೇಕು, ಹೊಟ್ಟೋಗ್ಬಿಡ್ಬೇಕು ಅಂತ ಅನ್ಕೋತೀನಿ ಸರ್. ಹಂಗನ್ಕೊಂಡು ಬಂದ ಅಂತ ಇಟ್ಕೊಳ್ಳಿ. ಸಾಮಾನ್ಯಕ್ಕೆ ನಮ್ಮ ಮಾತು ಬರದೇ ಇರೋದು ಹೇಳ್ತೀವಿ, ಅಷ್ಟೇ ಅಷ್ಟೇ ಮಾತಾಡ್ಬೇಕು ನಿಮಗೆ. ಆದರೆ ಮಾತು ಚೆನ್ನಾಗಾಡು, ಹಳ್ಳಿನಲ್ಲಿ ಸಮಾಧಾನ ಹೇಳ್ತಾರೆ ನೋಡ್ರು, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಏನು ಮಾತು ಅಂತ ಹೇಳ್ತೀವಿ. ಭಾಳ ಮನೇಲಿ ಸಾಯ ಮಾತಾಡ್ತಾರೆ, ಮಕ್ಕಳು ಮನೆಗೆ ಕಳಿಸ್ಕೊಂಡ್ರಿ ಅಂತಾರೆ. ಹಂಗೆಲ್ಲ ಮಾತಾಡ್ಬಾರ್ದು, ಸುಂದಿರು ನೋಡು. ಮನುಷ್ಯನ ಬರದೆ ಕಷ್ಟ ಮಾಡಕ್ಕೆ ಬರೋದಿಲ್ಲ. ಎಲ್ಲ ದಿನ ಒಂದೇ ಥರ ಇರೋದಿಲ್ಲ. ಉಣ್ಣೆ ಮೋಸ ತಿರೋದಿಲ್ವ, ಒಳ್ಳೇದು ಕಟ್ಟಿದ್ದು ತಿರೋದಿಲ್ವ, ಪಾಪ ಪುಣ್ಯ ಅಂತಿರೋದಿಲ್ವಾ? ಉಪ್ಪು ಸೊಪ್ಪು ಉಂಟವ್ರು ಅವರೇ ಜನ ಕೇಳು, ಮಾತಾಡು. ನೋಡು, ನೀರು ಹಡ್ಕೊಂಡು ಹೋದ್ರೆ ಎತ್ಕೊಂಡು ಹೋಗ್ಬೋದಲ್ಲ ಜೀವನ. ನಿಂತ್ಕೋಬೇಕು, ಗಟ್ಟಿಯಾಗಿ ನಿಂತ್ಕೋಬೇಕು, ಬಲವಾಗಿ ನಿಂತ್ಕೋಬೇಕು. ಅದು ಕಣ ಜೀವನ. ಬಂಡೆ ಇದ್ದಂಗೆ ಆನೆ ಹೊಟ್ಟೆಲಿ ಏನೋ ಹುಟ್ಟಂಗೆ, ಏನು ಹುಟ್ಬಿಟ್ಟೆ ನೀನು, ಬಂಡೆ ಇದ್ದಂಗೆ ನಿಂತ್ಕೋಬೇಕು ಕಣ. ಬಂಡೆ ಮೇಲೆ ನಾಯಿ ಹುಚ್ಚೆ ಹೋಗ್ಬಿಟ್ರೆ ಬಂಡೆ ಕರ್ಬೇಕಲ್ಲ, ಏನೂ ಆಗೋದಿಲ್ಲ. 4 ದಿವಸ ನಾಡಿಸಿದ್ರೆ ಸುಮ್ಮನೆ ಹಿಂಗೆ ಮಾತಾಡ್ತಾರೆ. ನಮ್ಗೆ ಹಂಗೆ ಮಾತಾಡೋಕ್ಕೆ ಬರಲ್ಲ. ಅಥವಾ ಯಾವುದನ್ನಾದ್ರೂ ಒಂದು ಕಣ್ಣಿಗೆ ಕಟ್ಟೋದು ಹೇಳಕ್ಕೆ ಬರಲ್ಲ. ನಾನು ಬಹಳ ಸಲ ತಮಾಷೆ ಹೇಳ್ತಿರ್ತೀನಿ, ನಮಗೆ ಬೈಯಕ್ಕೆ ಬರಲ್ಲ ಅಂತಂದೆ. ಬೈಬೇಕಾದ್ರೆ ಬರೀ ಅಶ್ಲೀಲ ಸಭ್ಯವೇ ಇರಬೇಕು ಅಂತೇನಿಲ್ಲ. ಒಂಥರ ಕೇಳಿಸ್ಕೊಳಕ್ಕೆ ಹಿತವಾಗಿ ಬೈತಾನೆ, ಬೈಲಿ ಏನು ನೀರು ಮುಗಿದ ನಾಯಿ ಕೂತಂದು ಕೂತಿದ್ದೀಯ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ನೀರು ಮುಗಿದ ನಾಯಿ ಕೂತಂದು ಕೂತಿದ್ದೀಯ, ಎಷ್ಟು ಚೆನ್ನಾಗಿದೆ. ಹಿಂದಿಂದ ಒದ್ರೆ ಮುಂದ್ಗಡೆ ಹಲ್ಲಲ್ಲಾಡಬೇಕು ಅಂತಾರೆ. ಹಿಂದಿಂದ ಒದ್ರೆ ಮುಂದ್ಗಡೆ ಹಲ್ಲೆಲ್ಲ ಹೇಗೆ ಅಲ್ಲಾಡ್ತಾರೆ ಕೇಳಕ್ಕಿಲ್ಲ ನೀವು. ಚಂದ ಕುತ್ತಿಗೆ ಮೇಲೆ ಹಿಡಿದ್ರೆ ಪಾಯಿಂಟನ್ನ ಮೊಟ್ಟೆ ಕಬೇಕು ನೀನು ಅಂತ. ಕುತ್ತಿಗೆ ಮೇಲೆ ಹಿಡಿದ್ರೆ ಮೊಟ್ಟೆ ಎಲ್ಲಿ ಕತ್ತಾನೆ? ಅದೆಲ್ಲ ಪ್ರಶ್ನೆ ಮಾಡ್ಬಾರ್ದು. ಕೇಳಕ್ಕೆ ಚೆನ್ನಾಗಿದೆ ಭಾಷೆ. ಭಾಷೆಯಲ್ಲಿ ಒಂದು ಪ್ರೀತಿಯನ್ನೂ ಸೇರಿಸ್ಕೊಂಡು ಬೈಯೋದಿದೆಯಲ್ಲ, ಚಂದ. ನಾವು ಈ ವಿಷಯದಲ್ಲಿ ತಲೆದಿಲ್ಲಾಗ್ತಾ ಇದೆ. ನಮ್ಮ ಹಳ್ಳಿನ ಒಂದು ಅಜ್ಜಿ ಕಥೆ ಹೇಳೋದು, ಮಕ್ಕಳಿಗೋಸ್ಕರ ಕಥೆ ಹೇಳೋದು. ಈಗ ಮಕ್ಕಳಿಗೋಸ್ಕರ ಕಥೆ ಯಾರು ಹೇಳ್ತಾರೆ? ಕಥೆ ಹೇಳೋರು ಯಾರಿದ್ದಾರೆ? ಅವರೇ ಮನೆಯೊಂದು 3 ಬಾಗಿಲು ನೋಡ್ತಾ ಕೂತಿರ್ತಾರೆ. ಇವ್ರ ಮನೆಯೊಂದು 3 ಬಾಗಿಲು ಯಾರೋ ಒಬ್ಬ ಅಶ್ವಿನಿ ನಕ್ಷತ್ರ ನೋಡ್ತಾನೆ, ಇನ್ಯಾರೋ ಅಜ್ಜಿ ಕೂತ್ಕೊಂಡು ಪುಟ್ಟಗೌರಿ ಮದುವೆ ನೋಡ್ತಾಳೆ. ಆ ಪುಟ್ಟಗೌರಿಗೆ ಮದುವೆ ಆಗಲಿಕ್ಕೆ ನೋಡ್ತಾರೆ. ಎಷ್ಟು ಚೆನ್ನಾಗಿ ಕಥೆ ಹೇಳೋದು. ನಾವೆಲ್ಲ ಅದ್ಭುತವಾದ ಕಥೆಗಳನ್ನ ಕೇಳ್ಕೊಂಡು ಬರೋದು. ಯಾರೋ ಒಬ್ಬ ಹುಡುಗ ಇದ್ದಂತೆ, ಅವನೊಬ್ಬ ಬಡ ಹುಡುಗ ರಾಜ್ಕುಮಾರ್ ಮದುವೆ ಮಾಡ್ಕೋಬೇಕು ಅಂತ ಹೋಗ್ಬಿಟ್ಟ. ರಾಜ್ಕುಮಾರ್ ಎಲ್ಲಿದ್ದು 7 ಸಮುದ್ರ ದಾಟಿ, 6 ಸಮುದ್ರ ದಾಟಿ, ಕೀಳು ಸಮುದ್ರ ದಾಟಿ, ಬೀಳು ಸಮುದ್ರ ದಾಟಿ ಅಲ್ಲಿಂದ ಆಚೆ ಹೋದ್ರೆ ಅಲ್ಲಿ ದೊಡ್ಡ ಆಲಮರ ಇತ್ತು. ಆಲಮರಕ್ಕೆ 7 ಕೊಟ್ರೆ ಇತ್ತು. ಆ 7ನೇ ಕೊಟ್ಟರಲ್ಲಿ ಇಳಿದ್ರೆ 7 ಮೆಟ್ಲಿದ್ದು. 7 ಮೆಟ್ಲು ಇಳ್ಕೊಂಡು ಹೋದ್ರೆ 7 ಸರೋವರ ಇದ್ದು. 7ನೇ ಸರೋವರದಲ್ಲಿ 7 ತಾವರೆ ಹೂವುಗಳು ಅಲ್ಲಿದ್ದು. ಆ 7 ತಾವರೆ ಹೂದಲ್ಲಿ ಒಂದೇ ಒಂದು ತಾವರೆ ಹೋಗಿ 7 ದಳ ಇದ್ದು. 7 ದಳ ಬೆಳೆಸ್ಕೊಂಡ್ರೆ ಅಲ್ಲಿ ರಾಜ್ಕುಮಾರಿ ಕೂತಿದ್ದು. ಕತೆ ಲಾಜಿಕ್ ಇತ್ತು. ಅದರ ಮನುಷ್ಯನಿಗೆ ಒಂದು ಅದ್ಭುತವಾದ ಫ್ಯಾಂಟಸಿ, ಕಲ್ಪನಾ ಪ್ರಪಂಚ. ಮನುಷ್ಯನ ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಅಥವಾ ಗೋವಿನ ಹಾಡಿನಂಥ ಸಾಹಿತ್ಯ. ನಾನು ಚಿಕ್ಕ ವಯಸ್ಸಿನಲ್ಲಿ ಹಾಡನ್ನು ಹಾಡಿ ಹಲವಾರು ಸಲ ಬಿಕ್ಕಿ ಹೇಳ್ತಾ ಇದ್ದೆ. ಆಮೇಲೆ ಆ ವಯಸ್ಸಿನಲ್ಲಿ ಮಕ್ಕಳಿಗೆ ನಾವು ಸತ್ಯ ಹೇಳಬೇಕು ಅನ್ನೋ ಪ್ರಜ್ಞೆ, ಒಂದು ಮುಗ್ಧವಾದ ಮನಸ್ಸಿಗೆ ತುಂಬುವಂಥ ಒಂದು ಸುಂದರವಾದ ಹಾಡು. ಇವಾಗ ನೀವು 8 ಮಕ್ಕಳನ್ನು ಕೂರಿಸಿ ಗೋವಿನ ಹಾಡನ್ನು ರಾಗವಾಗಿ ಹೇಳಿ, ಅದಕ್ಕೊಂದು ಸಹಜವಾದ ಒಂದು ರಾಗ ಇದೆ, ಚಂದವಾದ ರಾಗ ಇದೆ.
ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗ ನೆಂಬಗೊಲ್ಲನ ಪರಿಯ ನೆಂತು ಪೇಳ್ದೆನು. ಅವನು ಕಾಡಿನಲ್ಲಿ ಗೊಲ್ಲ ಇರ್ತಾನೆ. ಆ ಕಾಡು ಹೆಂಗಿತ್ತು ಎಂತ ಅದ್ಭುತವಾದ ಲೇಖಕ, ಎಂತ ಅದ್ಭುತವಾದ ಕವಿಗಳು. ಆ ಕಾಡನ್ನೆಲ್ಲ ಪರಿಚಯ ಮಾಡಿಬಿಡ್ತಾನೆ ನಮಗೆ. ಯಾವ್ಯಾವ ಮರ ಗಿಡ ಇದ್ವು ಎಲ್ಲ ತೋರಿಸ್ಬಿಡ್ತಾನೆ ನಮಗೆ. ನಾನು ಹಳ್ಳಿಯವನು, ನನಗೆಲ್ಲೋ ಅಲ್ಲಿರೋ ಹೆಚ್ಚು ಕಡಿಮೆ ಎಲ್ಲ ಮರ ಗಿಡಗಳು ನೋಡಿ ಗೊತ್ತು, ಮುಟ್ಟಿ ಗೊತ್ತು. ಎಂಥೆಂಥ ಮರ ಗಿಡಗಳಿದ್ದು ನೀವೆಷ್ಟು ಮರ ಗಿಡಗಳನ್ನ ಗುರುತಿಸ್ತೀರಿ ಹೇಳಿ, ಅಥವಾ ಎಷ್ಟು ಮರ ಗಿಡಗಳ ಹೆಸರು ಕೇಳಿದ್ದೀರಿ ಹೇಳಿ, ನನಗೆ ಹೇಳ್ತೀನಿ. ಅವ್ನು ಹೇಳ್ತಾನೆ ಎಂತೆಂಥ ಮರಗಿಡಗಳಿತ್ತು ಅಂದರೆ ಎಕ್ಕೆ, ಎಲಚಿ, ಲಕ್ಕಿ ಗಿಡಗಳು, ಸೊಕ್ಕೆ ಬಿಡುವ ಸೀಗೆ ಗಿಡಗಳು, ಉಕ್ಕಿ ಬಿಡುವ ನೆಲ್ಲಿ ಗಿಡಗಳು, ತಕ್ಕೈಸುತ್ತಾಗಣ್ಣಿರಿ, ನಾಗಸಂಪಿಗೆ, ಮಾವನೇರಳೆ, ತ್ಯಾಗ ಚನ್ನಂಗಿ, ಬನ್ನಿ ಪಾದರಿ, ಬಾಗೆ ತಿಂತಿಣಿ, ಮತ್ತೆ ಬೀಳ್ಬೇಕು ತಾಗಿ ಮೆರೆದು ಬರಣ್ಣಿರಿ, ಆಲ ಅರಳಿಯು, ಅತ್ತಿ ಕಿತ್ತಳೆ, ಜಾಲಸತಿಗಳು, ಅಗಿಲು, ಶ್ರೀಗಂಧ, ಬ್ಯಾಲ, ಬೂತಳೆ, ಬಿದಿರು, ಬೂರಗ, ಸಾಲುವಣಗಳು ಒಪ್ಪಿತು, ತೊಂಡೆ ತೊಟ್ಟಿಯು, ಸೊನ್ನೆ ಗಿಡಗಳು, ಭೂಮಂಡಲಗಳು, ಬೆಳಗ ತುಳಸಿ, ಉಂಡು ಸಂತಸ, ಉಬ್ಬನೇರಳೆ, ತಂಡದಲ್ಲಿ ಬೆಳೆದವು, ಆಡು ಸೋಗಿಯು, ಕಾಡು ನುಗ್ಗಿಯು, ರೂಢಿಯಿಂದಲೇ ಬೆಳೆವ ತಂಗಿಯು, ನೋಡಲು ತೆಂಗಿನ ಮರ ಕೂಡಿ ಬೆಳೆದು ಅರಣ್ಯವು, ಮೊಲ್ಲೆ ಮಲ್ಲಿಗೆ, ಮುಗುಳು ಸಂಪಿಗೆ, ಚೆಲ್ವಜಾಲಿಯು, ಸುರಗಿ ಸುರವನ್ನೇ ಎಲ್ಲಿ ನೋಡಲು ದಮನದಾವನ ಅಲ್ಲಿನೇ ಮೆರೆದು ಅರಣ್ಯವು, ನಿಂಬೆ ನೇರಳೆ, ಹಲಸು ಬೇಲವು, ಅಂಬರಕ್ಕೆ ಹರಿವ ಅಡಕೆಯು, ತುಂಬಿ ತುಳುಕುವ ತೆಂಗಿನ ಮರ ಸಂಭ್ರಮದೊಳಿತು. ಎಷ್ಟು ಮರ ಗಿಡ ಇದೆ. ನಮ್ಮ ಕೈ ಹಿಡ್ಕೊಂಡು ಕವಿ ಕಾಡಿನೊಳಗೆ ಕರ್ಕೊಂಡು ಹೋಗ್ತಾ ಇದ್ದಾನೇನೋ ಅಂತ ಅನ್ಸುತ್ತೆ. ಆ ಕಾಡಿನಲ್ಲಿ ಒಬ್ಬ ಗೊಲ್ಲನನ್ನು ಭೇಟಿ ಮಾಡ್ತಾರೆ. ಆ ಗೊಲ್ಲ ಏನೇನು ಒಡವೆ ಹಾಕುತ್ತಾ ಇದ್ದ, ಏನೇನು ಶೃಂಗಾರ ಮಾಡ್ತಿದ್ದ, ಹೆಂಗೆ ಅಲಂಕಾರ ಮಾಡ್ತಿದ್ದ, ಆಮೇಲೆ ಅವನು ಎಷ್ಟು ಗೋವುಗಳನ್ನ ಸಾಕ್ತಿದ್ದ, ಆ ಎಲ್ಲ ಗೋವುಗಳಿಗೆ ಏನೇನು ಹೆಸರಿಟ್ಟಿದ್ದ. ನೀವು ಆ ಹಾಡೆಲ್ಲ ಕೇಳಿದ್ರಿ. ಗಂಗೆ ಬಾರೆ, ಗೌರಿ ಬಾರೆ, ತುಂಗಭದ್ರೆ ತಾಯಿ ಬಾರೆ, ಕಾಮಧೇನುವೆ ನೀನು ಬಾರೆಂದು ಪ್ರೇಮದಿಂದ ಗೊಲ್ಲ ಕರೆದನು. ಆ ಥರ ಸುಮಾರು 16 ಹಸುಗಳ ಹೆಸರುಗಳು ಹೇಳ್ತಾರೆ. ಆಮೇಲೆ ನಿಧಾನವಾಗಿ ಕಥೆ ಹೋಗ್ತದೆ. ಅಲ್ಲೊಂದು ಹುಲಿ ಆಟ ಬಂತು, ಪುಣ್ಯಕೋಟಿ ಮೇಯ್ಕೊಂಡು ಬರ್ತಾ ಇತ್ತು, ತನ್ನ ಕರುವಿಗೆ ಹಾಲು ಕೊಡಬೇಕಾಗಿತ್ತು. ಆ ಆತರದಿಂದ ಬರುವಾಗ ಹುಲಿ ಅಡ್ಡಗಟ್ಟಿನಿ ತಿಂದಾಗ್ತೀನಿ ಅಂತಂತು. ಆವಾಗ ಪುಣ್ಯಕೋಟಿ ಹುಲಿಗೆ ಹೇಳ್ತು, ನಾನು ಕರುಗೆ ಹಾಲು ಕುಡಿಸ್ಬರ್ತೀನಿ, ನೀವೆಲ್ಲರಿಗೂ ಗೊತ್ತಿರಬೇಕು. ಯಾಕೋ ಏನೋ ಹುಲಿ ಹಸುವನ್ನು ನಂಬಿಡ್ತು. ಅದರ ಮುಖದ ಮೇಲಿನ ಮುಗ್ಧತೆಗಾಗಿರ್ಬೋದು, ಅದು ಮಾತಾಡಿದ ಧಾಟಿಗಾಗಿರ್ಬೋದು, ಅಥವಾ ಅದರ ಕಣ್ಣಲ್ಲಿದ್ದಂಥ ಪ್ರೀತಿಗಾಗಿರ್ಬೋದು, ಗೊತ್ತಿಲ್ಲ ಯಾಕೆ. ಹುಲಿ ಕೂಡ ನಂಬಿತು. ಪುಣ್ಯಕೋಟಿಯನ್ನು ಕಳಿಸ್ತು. ಪುಣ್ಯಕೋಟಿ ಹೋಗಿ ತನ್ನ ಕರುವಿಗೆ ಹಾಲು ಕೊಟ್ಟು ಆಮೇಲೆ ಪುಣ್ಯಕೋಟಿಗೆ ಹೇಳ್ತು, ನಾನು ಪುಣ್ಯಕೋಟಿ ಕರುವಿಗೆ ಹೇಳ್ತು, ನಾನು ಹುಲಿ ಹತ್ರ ಮಾಡಬೇಕು, ನಾನು ಹೇಳ್ಬಿಟ್ಟು ಬಂದಿದ್ದೀನಿ. ಆಗ ಆ ಪುಣ್ಯಕೋಟಿಗೂ ಕರುವಿಗೂ ಒಂದು ಸಂಭಾಷಣೆ ನಡೆಯುತ್ತೆ. ನಾನು ಆ ಸಂಭಾಷಣೆಯನ್ನು ಹಾಡಿದರೆ ಈಗ ಕೂಡ ನನ್ನ ಕಣ್ಣಾಗಿಗಳು ನೀಡುತ್ತಾರೆ. ಯಾಕೆಂದರೆ ಭಾಷೆಗೆ ಅದೊಂದು ತಾಕತ್ತಿದೆ, ಒಂದು ಶಕ್ತಿ ಇದೆ. ನಮ್ಮ ಅಂತಃಕರಣವನ್ನು ಮೀಟುವಂಥ ಶಕ್ತಿ ಇದೆ, ನಮ್ಮ ಭಾವನೆಗಳನ್ನು ಕೇಳಿಸುವಂಥ ಶಕ್ತಿ ಇದೆ, ನಮ್ಮ ಭಾವನವನ್ನು ನಮಗೆ ತೋರಿಸಿಕೊಡುವಂಥ ಶಕ್ತಿ ಇದೆ. ಈಗಲೂ 7 ಮಕ್ಕಳು ಕೂರಿಸ್ಕೊಂಡು ಆ ಸನ್ನಿವೇಶವನ್ನು ಹಾಡಿ, ಯಾವುದಾದ್ರೂ ಮಗು ಕಣ್ಣೀರು ಹಾಕದೇ ಇದ್ದರೆ ಆ ಮಗು ನಾರ್ಮಲ್ ಆಗಿ ಬೆಳೀತಾ ಇಲ್ಲ ಅಂತ ಅರ್ಥ. ಏನೂ ತೊಂದರೆ ಇದೆ ಮಗುವಿಗೆ, ಅದರ ಭಾವಕೋಶ ಸಮೃದ್ಧಿಯಾಗಿಲ್ಲ ಅಂತ ಅರ್ಥ. ನಾನಂತ ಹಾಡುಗಳನ್ನ ಹಾಡ್ತಿರ್ಬೋದು. ತಿರುಕನೋರ್ವ 100 ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡರೆ, ಪುರದ ರಾಜ ಸತ್ತ ನಮಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಕೊಡುತ್ತಿರುತ್ತದೆ. ಅಂತ ಸುಂದರವಾದ ಹಾಡುಗಳು. ಕನ್ನಡ ಮಕ್ಕಳ ನಾಲಿಗೆಯಲ್ಲಿ ನಲಿದಾಡಬೇಕು ಅಂದರೆ ಇಂಥ ಹಾಡುಗಳು ಕಲಿಸ್ಬೇಕಲ್ಲ. ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದ ಸುಂದರ, ಇಂದು ಮುಸ್ಲಿಂ ಕ್ರೈಸ್ತರೆಲ್ಲರಿಗೊಂದೇ ಭಾರತ ಮಂದಿರ, ಶಾಂತಿದಾತನು ಗಾಂಧಿತಾತನು ಎದೆಯ ಬಾಗಿನ ಚಂದಿರ. ಏನು ಸುಂದರವಾದ ಹಾಡುಗಳು. ಆದರೆ ನಮ್ಮ ಭಾಷೆ, ನಮ್ಮ ಕನ್ನಡ ಅಂತ ನಮ್ಮ ಒಂದು ಅಭಿಮಾನ ಉಂಟು. ಮೋಸದಿ ಜೀವಿಯು ಮೋಸ ಗೈದುದು ಕಾಶಿಗೆ ಹೋದರೆ ಹೋಗೀತೆ, ಭಾಷೆಯ ಕೊಟ್ಟು ನಿರಾಶೆಯ ಪಡಿಸಲು ಮೋಸವ ಮಾಡದೆ ಬಿಟ್ಟೀತೆ, ನ್ಯಾಯವ ಬಿಟ್ಟ ನ್ಯಾಯವ ಹೇಳುವ ನ್ಯಾಯಿಗೆ ನರಕವು ತಪ್ಪೀತೆ, ತಾಯಿಯನ್ನು ನಿಂದಿಸಿ ನೋಯಿಸುತ್ತಿರುವ ನಾಯಿಗೆ ನರಕವು ತಪ್ಪೀತೆ. ಸುಂದರವಾದ ಹಾಡುಗಳು. ನಯನದಲ್ಲಿ ಒಂದು ತಾಯಿ ಮಕ್ಕಳಿಗೋಸ್ಕರ ಕಥೆ ಹೇಳ್ತಿತ್ತು. ಎಂಥ ಸುಂದರವಾದ ಭಾಷೆ. ನನಗೆ ರೋಮಾಂಚಕಾರಿ. ಒಬ್ಬ ಅನಕ್ಷರಸ್ಥ ಹೆಣ್ಮಗಳು
ಆಕೆ ಆಕೆ ಸೃಷ್ಟಿ ಮಾಡಿದಂಥ ಕಥೆ. ಆ ಕಥೆಯಲ್ಲಿ ವೈಭವದ ಮದುವೆ ನಡೀತದೆ. ಮದುವೆ ಎಷ್ಟು ಚೆನ್ನಾಗಿ ಮದುವೆ ನಡೀತು ಅನ್ನೋದು ಭಾಷೆಯಲ್ಲಿ ಕಟ್ತಾರೆ. ನಾವು ಏನಾದರೂ ನೋಡಿದರೆ, ಏನನ್ನಾದರೂ ಕೇಳಿದರೆ ಅಥವಾ ಏನಾದರೂ ಕಲ್ಪಿಸಿದರೆ, ಆ ನೋಡಿದ್ದನ್ನು ಕೇಳಿದ್ದನ್ನು ನಾವು ಕಲ್ಪಿಸಿದ್ದನ್ನು ಭಾಷೆಯಲ್ಲಿ ಕಟ್ಟೋದಾದರೆ ನಿಮ್ಮ ಭಾಷೆ ಚೆನ್ನಾಗಿದೆ. ಒಂದು ವೈಭವದ ಮದುವೆ ನಡೀತೆ. ಆ ಮದುವೆ ಎಷ್ಟು ಚೆನ್ನಾಗಿ ನಡೀತು ಅಂತ ಆ ತಾಯಿ ಹೇಳ್ತಾಳೆ. ಎಷ್ಟು ಚಂದ ಭಾಷೆ. ಆಗಲಿ ಈಗ ವಜ್ರಕುಮಾರಗೂ ಮಾಣಿಕ್ಯ ಮಂದಿರಿಗೂ ಮದುವೆ ಆಯ್ತಂತೆ. ಮದುವೆ ಅಂತ ಅಂತಿಂತ ಮದುವೆ ಅಲ್ಲ. ಈ ಭೂಲೋಕದಲ್ಲಿ ಹಿಂದೆ ನಡೆದಿಲ್ಲ, ಮುಂದೆ ನಡೆಯೋದಿಲ್ಲ, ಇವತ್ತು ನಡೀತಾ ಇಲ್ಲ ಅಂತ ಮದುವೆ. ಭೂಮಿನೇ ಹಾಸ್ಯ ಮಾಡಿ, ಆಕಾಶನೇ ಚಕ್ರ ಮಾಡಿ, ವಜ್ರದ ಹೊರಗೆ ಭತ್ತ ಕಟ್ಟಿ, ಪನ್ನೀರಲ್ಲಿ ಪತ್ರ ತರಿಸಿ, ಮನೆ ಮನೆಗೆಲ್ಲ ಭತ್ತದ ತೋರಣ ಕಟ್ಟಿಸಿ, ಬೀದಿ ಬೀದಿಗೆಲ್ಲ ಬೆಳ್ಳಿ ನಡುಗುಡಿ ಹಾಸಿ, ಅಂಗಂಗಳಕ್ಕೆಲ್ಲ ಬಂದಾಗ ಕಳಿಸಿ, ಆನೆಗಾತ್ರ ಅರ್ಶನ, ಕುದುರೆಗಾತ್ರ ಕುಂಕುಮ, ನಂದಿಗಾತ್ರ ಗಂಧ, ನಕ್ಷತ್ರೀಯ ಅಕ್ಷತೆ ತರಿಸಿ, ಬಂದವ್ರಿಗೆ ಪಲ್ಲಕ್ಕಿ ಕಳಿಸಿ, ಬರದೇ ಇದ್ದವ್ರು ಕಾಗದ ಬರೆಸಿ, ಮುತ್ತೈದರಿಗೆ ಮುತ್ತುರಾತ್ರಿ ಬೆಳೆಸಿ, ಸುಮಗಲಿಕೆಯಲ್ಲಿ ಸೋಪಾನೆ ಆಡಿಸಿ, ಕನ್ಯರಿಕೆಯಲ್ಲಿ ಕಳಸ ಕನ್ನಡಿ ಕೊಟ್ಟರು, ಮೇಳದವ್ರಿಗೆಲ್ಲಿ ನಾಟ್ಯ ನಡೆಸಿ, ದೇವಲೋಕದಿಂದ ಕಾಮದೇವಕ ಕ್ಷೀರ ತಂದು ಕೈದಾರೆ ಹೋದು, ನವರತ್ನದ ಹಸೆಮಣೆ ಮೇಲೆ ಭೂಮ್ತಾಯಿ ಅಂತ ಹೆಣ್ಣು ಭೂಮುಖದ ಗಂಡೆಲಿಸಿ, ಬಂದು ಬದುಕುಗಳಿಗೆಲ್ಲ ಬೇಕಾದ ಉಡುಗೆ ಉಡಿಸಿ, ತೊಡುಗೆ ತರಿಸಿ, ಕೊಡುಗೆ ಕೊಡಿಸಿ, ಇಡೀ ಭೂಲೋಕವಲ್ಲ ಬಾಯಿ ಮೇಲೆ ಬೆಳ್ಳಿಸ್ತಾರೆ. ಮದುವೆಯಲ್ಲಿ ಎಷ್ಟು ಅದ್ಭುತವಾಗಿರ್ತಾರೆ. ಅದು ಸಂತೋಷ ಆಗ್ಬೋದು, ನೋವಾಗ್ಬೋದು, ದುಃಖ ಆಗ್ಬೋದು, ಭಾಷೆಯನ್ನು ಅಭಿವೃದ್ಧಿಗಳು. ನಾನು ಯಾರೋ ಸಾವಿನ ಮನೆಗೆ ಪಾಪ ಅವ್ರ ಮನೆ ಸ್ವಲ್ಪ ದಿವಸದಿಂದ ಒಬ್ಬ ಹುಡುಗ ಸತ್ತೋಗ್ತಾರೆ. ಆ ಹುಡುಗನ ತಾಯಿ ತನ್ನ ಮಗಳ ಗುಣಗಾನ ಮಾಡ್ತಾರೆ. ಸತ್ತೋಗಿರೋ ಮಗನ ನೆನ್ಕೊಂಡಿದ್ದಾರೆ. ದಿಗ್ಗಟ್ಟೋಗಿರುವಂಥ ತಾಯಿಯಾಗಿ ಅವಳ ಮನಸ್ಸು ತುಂಬ ವಿಷಾದ ಇದೆ, ಸಂಕಟ ಇದೆ, ನೋವಿದೆ. ನೋವು ಸಂಕಟ ಇದ್ದಾಗ ಎಷ್ಟು ಸಲ ನಮ್ಗೆ ಮಾತಾಡೋಕ್ಕಾಗಲಿ. ಓಕೆ, ಅವಳ ನೋವು ಸಂಕಟಕ್ಕೆ ಎಷ್ಟು ಅದ್ಭುತವಾದ ಅಭಿವ್ಯಕ್ತಿ ಕೊಡ್ತಾಳೆ ಅಂದರೆ, ನಾನು ಆಯಿತು ಧೈರ್ಯವಾಗಿರಬೇಕು, ಏನು ಮಾಡೋದು, ಸಾವು ಇಂಥವ್ರಿಗೆ ಬರಬೇಕು ಅಂತಿರುತ್ತಾ, ನಿಮ್ಮ ಮನೆಗೆ ಬಂದಿದೆ, ಏನು ಮಾಡೋದು, ಧೈರ್ಯವಾಗಿ ಹೇಳೋದು ಸ್ವಲ್ಪ ಅಲ್ಲ ಹಾಗಂತ ಹೇಳಿದ್ರು. ಅಯ್ಯಮ್ಮ ಎಷ್ಟು ಚೆನ್ನಾಗಿರುತ್ತೆ. ಅಪ್ಪ ಬಾಳ್ತೀನಿ ಅಂತ ಬಾಳೆನೇ ಇಟ್ಟ ನನ್ನ ಮಗ ಬಾಳಿಸ್ಕೊಂಡಿಲ್ಲ. ಭಗವಂತ ಇರ್ತೀನಿ ಅಂತ ಈರುಳ್ಳಿ ನೆಟ್ಟಿದ್ದ, ಇರಿಸ್ಕೊಡ್ಲಿಲ್ಲ ನನ್ನ. ಆಗ ಅನ್ನ ಬಿಟ್ಟ, ಕಾದ್ ನೀರು ಬಿಟ್ಟ, ಓದ್ದಾರಿ ಬಿಟ್ಟು ಇರುವೆ ಗುಡಕ್ಕೆ ಬೆಂಕಿ ಸುರಿದಂಗೆ ಮಾಡಿಬಿಟ್ಟ. ನಮಗೆ ರೋಮಾಂಚಕಾರಿಯಾದಂಥ ಎಕ್ಸ್ಪ್ರೆಷನ್. ಇರುವೆ ಗೂಡಕ್ಕೆ ಬೆಂಕಿ ಸುರಿದಂಗೆ ಮಾಡಿಬಿಟ್ಟ. ಆಗ ಅನ್ನ ಬಿಟ್ಟ, ಕಾದ್ ನೀರು ಬಿಟ್ಟ, ಅಂದರೆ ನೀರು ಕಾಯಿಸಿದಾಗ ಸ್ನಾನ ಮಾಡಿಲ್ಲ ಅವನು. ಆಗ ಅನ್ನ ಬಿಟ್ಟ, ಕಾದ್ ನೀರು ಬಿಟ್ಟ, ಓದ್ದಾಗಿ ಹೊರಟು. ಬಾಳ್ತೀನಿ ಅಂತ ಬಾಳೆನಿಟ್ಟ, ಬಾಳಿಸ್ಕೊಳ್ಳಿಲ್ಲ. ಇರ್ತೀನಿ ಅಂತ ಈರುಳ್ಳಿನಿಂದ ಇರಿಸ್ಕೊಳ್ಳಿಲ್ಲ. ಎಲ್ಲೋದ್ರೂ ಒಂದು ಹುಲಿಗೆ ಬರ್ತಿಲ್ಲ, ಬಂದರೆ ಒಂದು ಆನೆಗೆ ಬರ್ತಿಲ್ಲ. ಅಯ್ಯೋ ಆ ಸುಳ್ಗಾಡ ಸುಂದರಿಯವರಿಗೆ ಆ ಯಮನಿಗೆ ನನ್ನ ಮಗನೇ ಬೇಕಾಗಿತ್ತು ಅವನ ಪಟ್ಟ ತುಂಬಿಸ್ಕೊಳ್ಳೋಕೆ. ಎಂಥ ಸುಂದರವಾದ ತನ್ನ ಸಂಕಟವನ್ನು, ತನ್ನ ನೋವನ್ನು ಎಷ್ಟು ಚೆನ್ನಾಗಿ ಮಾತು ಮಾಡಿರ್ತಾರೆ. ನನಗೆ ಅದರಿಂದಾನೇ ಕನ್ನಡವನ್ನು ನನಗೆ ಅನ್ಯ ಜೀವನವಿಲ್ಲ ಅಂತ ಅನ್ಸುತ್ತಲ್ಲ. ಇದೇ ಕಾರಣ. ಬದುಕಿನ ಎಲ್ಲ ವಿಷಯಗಳನ್ನು, ಅದು ನೋವಿರ್ಬೋದು, ಸಂಕಟ ಇರ್ಬೋದು, ಸಂಭ್ರಮ ಇರ್ಬೋದು, ಸಂತೋಷ ಇರ್ಬೋದು, ವಿಷಾದ ಇರ್ಬೋದು, ಎಲ್ಲವನ್ನು ಭಾಷೆ ಹೆಂಗೆ ಹಿಡಿದಿರುತ್ತೆ. ಕನ್ನಡಕ್ಕೆ ಹಾಕಿರೋ ಶಕ್ತಿ, ಒಂದು ತಾಕತ್ತಿದೆ. ಆ ದೃಷ್ಟಿಯಿಂದ ಪ್ರಪಂಚದ ಭಾಷೆಗಳಲ್ಲೊಂದು ಅದ್ಭುತವಾದ ಭಾಷೆ ಕನ್ನಡ. ಅದ್ಭುತವಾದ ಭಾಷೆ. ನಮ್ಮ ಕವಿಗಳು ಹಾಡುಗಳನ್ನು ಬಿಡಿ, ನಮ್ಮ ಜನಪದರು ಅವ್ರು ಯಾರೂ ವಿದ್ಯಾವಂತರಲ್ಲ. ಎಷ್ಟು ಸುಂದರವಾದ ಹಾಡುಗಳನ್ನು ಕಟ್ತಾರೆ. ಸಾವಿರ ಹಾಡುಗಳು. ಯಾರು ಸಂಗೀತ ಕಲಿತಿಲ್ಲ. ಎಷ್ಟು ಚಂದವಾದ ಟ್ಯೂನ್ಗಳು, ಎಷ್ಟು ಚಂದವಾದ ಧಾಟಿಗಳು. ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ, ಚದುರಂಗಿ ಮಾತ ನಿಲ್ಲಿಸಿ, ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ, ನೀವಲ್ಲಿ ನನ್ನ ಕಳುವುಕೆ. ಈ ಹಾಡಿನ ಸನ್ನಿವೇಶ ಇದೆ. ಯಾರೋ ಹೆಣ್ಮಗಳು ಗಂಡನ ಮನೆಗೆ ಹೋಗ್ತಾ ಇದ್ದಾರೆ, ತವ್ರ ಮನೆಗೆ. ಅವಾಗೆಲ್ಲ ಒಂದು ಪದ್ಧತಿ ಇತ್ತು. ಮನೆಯಿಂದ ಹೊರಗಡೆ ಹೋಗುವಾಗ ಯಾರಾದ್ರೂ ಕಳ್ಸೋಕೆ ಬರೋರು. ಈ ಹೆಣ್ಮಗಳು ಅಲ್ಲಿ ಯಾರು ಮಕ್ಕಳು ಆಟ ಆಡ್ತಾ ಇರ್ತಾರೆ. ಬಹುಶಃ ಅವ್ರ ಅಣ್ಣನ ಮಕ್ಕಳು, ತಮ್ಮ ಮಕ್ಕಳು ಇರಬೇಕು. ಅವ್ರನ್ನೆಲ್ಲ ಕರೆದು, ಏಯ್ ಬಂದರು, ನನ್ನ ಕಳಿಸ್ಕೊಡಿ.
ಆದರೆ ಬಂದವಳು ನಾನು ಕಳಿಸ್ಬಿಡಿ ಅಂತ ಇಷ್ಟು ಹೊರಟಾಗಿ ಮಾತಾಡೋಣ. ಅವಳು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತನಾಡಿ. ತವರು ಮನೆಯಲ್ಲಿರುವಂತಹ ಈ ಮಕ್ಕಳನ್ನ ಅವಳು ಮಾಮರದ ತಂಪಿನಲ್ಲಿ ಕೂತಿರುವ ಗಿಳಿಗಳೇ ಅಂತ ಅಡ್ರೆಸ್ ಮಾಡ್ತಾರೆ. ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ, ಚದುರಂಗಿ ಮಾತ ನಿಲ್ಲಿಸಿ ನೀವು ಬನ್ನಿ ನನ್ನ ಕಳಿಸೋಕೆ. ಹಾಗೆ ಹೇಳಿದ ಸಾಹಿತ್ಯ ಭಾಷೆ ಮಾತ್ರ ಅಲ್ಲ, ಹಾಡಿನ ತುಂಬ ಚೆನ್ನಾಗಿದೆ. ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ, ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ನೀವು ಬನ್ನಿ ನನ್ನ ಕಳುವೋಕೆ. ಸಾಮಾನ್ಯ ಹೆಣ್ಮಕ್ಳು ಹೋಗುವಾಗ ತಾಯಿ ಮನೆಯಲ್ಲೆಲ್ಲರೂ ಅಳ್ತಾರ. ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಎಕ್ಕೆಯ ಗಿಡದಾಗೆ ಹಕ್ಕಿ ಹೋರಾಡಿದಂಗೆ ಅಕ್ಕ ನೀಲಮ್ಮನ ಬಳಗದ, ಅಕ್ಕ ನೀಲಮ್ಮನ ಬಳಗದ, ಅಕ್ಕ ನೀಲಮ್ಮನ ಬಳಗದ ಕಣ್ಣೀರು ಹನ್ನೊಂದಳೆಯಾಗಿ ಹರಿದವು. ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ, ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ನೀವು ಬನ್ನಿ ನನ್ನ ಕಳುವೋಕೆ. ಎಂತ ಸುಂದರವಾದ ಇಂಥದ್ದೊಂದು ಅದ್ಭುತವಾದ ಪರಂಪರೆ ವಾರಸ್ದಾರ ನಾವು ಕನ್ನಡಿಗರು. ಅದ್ಭುತವಾದ ಸಂಗೀತ ಇದೆ, ಅದ್ಭುತವಾದ ಸಾಹಿತ್ಯ ಇದೆ, ಅದ್ಭುತವಾದ ಮಾತಿದೆ. ಭಾಷೆಗೆ ಏನ್ ಬೇಕು? ನಮ್ಮೆಲ್ಲ ಭಾವನೆಗಳನ್ನ ಸೆಳೆಕೊಳ್ಳುವಂತ, ಗ್ರಹಿಸುವಂತ, ಅದನ್ನು ಹಿಡಿದಿಡುವಂತ ಅದ್ಭುತವಾದ ಶಬ್ದ ಭಂಡಾರ ಇದೆ. ನಮ್ಮಲ್ಲೊಂದು ಜನಪದ ಶಬ್ದಕೋಶ ಬಂದಿದೆ. ಆ ಜನಪದ ಶಬ್ದಕೋಶ ಮಾಡ್ತಾ ಇದ್ದಂಥ ವಿದ್ವಾಂಸರನ್ನು ನಾನು ಕೇಳಿದೆ, ಕರ್ನಾಟಕದಲ್ಲಿ ಇರುವಂತಹ ಭಾಷೆಯ ವೈವಿಧ್ಯಗಳನ್ನು ಸೇರಿ, ಎಲ್ಲ ಉಪಭಾಷೆಗಳನ್ನು ಸೇರಿ ಎಲ್ಲ ಶಬ್ದಗಳನ್ನು ಸಂಗ್ರಹಿಸಿದರೆ ಎಷ್ಟು ಕನ್ನಡ ಶಬ್ದಗಳು ಸಿಗ್ತವೆ ನಿಮಗೆ? ನಮಗೆ ಆಶ್ಚರ್ಯ ಆಗುತ್ತೆ. ಹೇಳಿದ್ರು, ಕರ್ನಾಟಕದಲ್ಲಿರುವಂಥ ಎಲ್ಲ ಜನಪದ ಶಬ್ದಗಳನ್ನು ಸಂಗ್ರಹಿಸಿದರೆ, ನಾನು ಹೇಳ್ತಿರೋದು ಗ್ರಾಂಥಿಕವಾದ ಶಿಷ್ಟ ಭಾಷೆಯನ್ನು ಬಿಟ್ಟು ಜನಪದ ಶಬ್ದಗಳನ್ನು ಸಂಗ್ರಹಿಸಿದರೆ ನಮಗೆ 4-4.5 ಲಕ್ಷ ಶಬ್ದಗಳು ಸಿಗ್ತವೆ. ನಿಮಗೆ ಗೊತ್ತಿರಲಿ, ಪ್ರಪಂಚವನ್ನೆಲ್ಲ ವ್ಯಾಪಿಸಿರುವಂಥ ಇಂಗ್ಲಿಷ್ ಭಾಷೆಯ ಇತ್ತೀಚಿನ ಆಕ್ಸ್ಫರ್ಡ್ ಡಿಕ್ಷನರಿ ಎಡಿಷನ್ನಲ್ಲಿ 6.25 ಲಕ್ಷ ಶಬ್ದಗಳು. ನಮ್ಮ ವಿದ್ವಾಂಸರು ಹೇಳ್ತಾರೆ, ಕರ್ನಾಟಕದಲ್ಲೆಲ್ಲ ಚೆನ್ನಾಗಿ ಕ್ಷೇತ್ರ ಕಾರ್ಯ ಮಾಡಿ ಇರುವ ಎಲ್ಲ ಕನ್ನಡ ಜನಪದ ಶಬ್ದಗಳನ್ನು ಸಂಗ್ರಹಿಸಿದ್ರೆ 4.5 ಲಕ್ಷ ಸಿಗ್ತಾ ಇರುತ್ತೆ. ಬರೀ ಜನಪದ ಶಬ್ದಗಳು 4.5 ಲಕ್ಷ ಇದೆ. ಅದು ಸಮೃದ್ಧವಾದ ಶ್ರೀಮಂತವಾದ ಭಾಷೆ. ಅದರಿಂದ ಮತ್ತೆ ಆ ಮಾತನ್ನು ಹೇಳಿ ಮುಗಿಸ್ತೀನಿ. ಕನ್ನಡವನ್ನು ನುಡಿದನೆಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನಿಸಿರು ಪೆತ್ತೆನ್ನ ತಾಯಿ, ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆಮಾನ್ಯ, ಕನ್ನಡವೇ ಎನಗಾಯಿತು ಕಣ್ಣು ಕಿವಿ ಬಾಯಿ. ನಾವು ಕನ್ನಡಕ್ಕೆ ನಮ್ಮ ಕಣ್ಣು ಕಿವಿ ಬಾಯಿಗಳನ್ನು ಕೊಟ್ಟರೆ ಕನ್ನಡ ನಮ್ಮ ಕಣ್ಣು ಕಿವಿ ಬಾಯಿಗಳೆಲ್ಲ ಪ್ರತ್ಯುತ್ಪನ್ನಗೊಳ್ಳುತ್ತದೆ. ಅಂತ ಅದ್ಭುತವಾದ ಭಾಷೆ. ದುರಂತ ಏನಂದರೆ, ನಾನು ಮೊದಲೇ ಹೇಳಿಲ್ಲ, ಬಹಳ ಕಾಲ ಬೇರೆಯವರಿಂದ ಆಳಿಸ್ಕೊಂಡು ರೂಢಿಯಾಗಿರುವಂಥ ನಮ್ಮ ಮನಸ್ಸಿಗೆ, ನಮ್ಮ ಒಳಗೆ ಇರುವಂಥ ಒಂದು ಗುಲಾಮಿ ಪ್ರಜ್ಞೆ, ಚರ್ಚಿ ಶಬ್ದ ಬಳಸ್ಕೊಳ್ಳೋದಕ್ಕೆ. ನಮ್ಮದು ಯಾವುದೂ ಶ್ರೇಷ್ಠ ಅಲ್ಲ, ಬೇರೆ ಮಾತ್ರ ಶ್ರೇಷ್ಠ ಅನ್ನೋ ಸ್ಥಿತಿಗೆ ನಾವು ಬಂದಿರ್ತೇವೆ. ಕನ್ನಡದ ಕವಿಗಳಿದಾರಲ್ಲ, ಕುವೆಂಪು, ಬೇಂದ್ರೆ, ಮಾಸ್ತಿ, ಕಾರಂತರು, ಅಡಿಗರು, ಶಿವರುದ್ರಪ್ಪನವರು, ಈ ಥರದ ಕವಿಗಳಿದಾರಲ್ಲ, ಪ್ರಪಂಚದ ಯಾವ ಕವಿಗಳಿಗೆ ಹೋಲಿಸಿದ್ರು ದೊಡ್ಡವರೇ. ಯಾವ ಕವಿಗಳಿಗೆ ಹೋಲಿಸಿದ್ರು ದೊಡ್ಡವರೇ. ನೀವು ವರ್ಡ್ಸ್ವರ್ತ್, ಶೇಕ್ಸ್ಪಿಯರ್, ಶೆಲ್ಲಿ, ಕೀಟ್ಸ್, ಬರ್ನ್ಸ್, ಇವರು ಯಾರು ಹೋಲಿಸಿದ್ರು ಕನ್ನಡದ ಕವಿಗಳು ದೊಡ್ಡವರೇ ಹಂಗಂತ ಹೇಳೋ ತಾಕತ್ ನಮಗಿಲ್ಲ. ಅದು ಸತ್ಯ. ಶೇಕ್ಸ್ಪಿಯರ್ ಲೆವೆಲ್ಗಿಲ್ಲಪ್ಪ ಅಂತ ಅನ್ಕೋತೀವಿ. ಆದರೆ ನಾವು ನಮ್ಮ ಕನ್ನಡದ ಕವಿಗಳನ್ನು ಆ ಮಟ್ಟದವರು ಅಂತ ಹೇಳೋದು ತಾಕತ್ತಿಲ್ಲ ಕವಿಗಳಿಗೆ. ಕನ್ನಡದ ನಟ ರಾಜ್ಕುಮಾರ್
ಅವರಷ್ಟು ವೈವಿಧ್ಯಮಯವಾದ ಪಾತ್ರಗಳನ್ನು ಮಾಡಿದ ಇನ್ನೊಬ್ಬ ನಟ ಪ್ರಪಂಚದಲ್ಲಿ ಇಲ್ಲ. ಅಭಿಮನ್ಯು ನಮ್ಮ ಗೊಮ್ಮಟನಂತ ಶಿಲ್ಪ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ. ಸಂತೋಷದಿಂದ ಅದರಿಂದ ನಾವು ಸಂತೋಷ ಪಡುವುದಕ್ಕೆ ಕನ್ನಡ ಸಂಸ್ಕೃತಿ ಬೇಕಾದಷ್ಟು ಕೊಟ್ಟಿದೆ. ಸಂತೋಷ ಪಡು, ಅಭಿಮಾನ ಪಡಬೇಕು, ಹೆಮ್ಮೆ ಪಡಬೇಕು, ಎದೆ ಉಬ್ಬಿಸಿ ಮಾತಾಡಬೇಕು. ನಾನು ಕನ್ನಡದವರು, ನನ್ನ ಭಾಷೆ ಬಹಳ ಶ್ರೀಮಂತ, ನನ್ನ ಸಂಸ್ಕೃತಿ ಬಹಳ ದೊಡ್ಡದು ಅಂತ ಹೇಳಿ ಎದೆ ಉಬ್ಬಿಸಿ. ಆದ್ಮೇಲೆ ನೀವೀಗ ಎಲ್ಲೆಲ್ಲಿದ್ದೀರಿ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮನ್ನ ಈ ಮುಖಾಂತರ ಹೀಗೆ ಸಂಪರ್ಕಿಸಿ ನಿಮ್ಮ ಜೊತೆ ಮಾತಾಡೋದಕ್ಕೆ ನನಗೆ ಮೈಸೂರಿನ ಜಿಲ್ಲಾಡಳಿತ ಈ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಪ್ರೀತಿಪೂರ್ವಕ ನಮಸ್ಕಾರ ಹೇಳ್ತೀನಿ. ಹೀಗೆ ನಿಮ್ಮನ್ನು ನೀವಿರುವಲ್ಲಿಯೇ ಬಂದು ಮಾತಾಡಿಸಲು ನಮ್ಗೆ ಸಿಕ್ಕಂಥ ಒಂದು ಒಳ್ಳೆಯ ಅವಕಾಶ, ಒಳ್ಳೆಯ ಸೌಭಾಗ್ಯ. ಅಂಥದನ್ನು ಮೈಸೂರು ಜಿಲ್ಲಾಡಳಿತ, ವಾರ್ತಾ ಮತ್ತು ಪ್ರಚಾರ ಇಲಾಖೆ, ಮೈಸೂರು ನಗರಾಭಿವೃದ್ಧಿ ಕೋಶ, ಎಲ್ಲ ಆತ್ಮೀಯರು, ಹಿರಿಯ ಅಧಿಕಾರಿಗಳು, ಸ್ನೇಹಿತರು ಈ ಕೆಲಸ ಮಾಡಿದ್ದಾರೆ. ಅವರನ್ನು ಪ್ರೀತಿಯಿಂದ ಅಭಿನಂದಿಸ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಬದುಕಿನಲ್ಲಿ ಕಷ್ಟಗಳು ಬರ್ತವೆ, ಮನುಷ್ಯನಿಗೆ ಅವೆಲ್ಲವನ್ನು ಗೆಲ್ಲಬಲ್ಲಂಥ ಛಾತಿ ಇದೆ ಅಂದರೆ ಇದೆ. ನನಗಿಲ್ಲ ಅಂತ ಅನ್ಕೊಳ್ಳೋದು ಮಾತ್ರ ಬಹಳ ದೊಡ್ಡ ಕೊರತೆ, ಮನುಷ್ಯನಿಗೆ ಬಹಳ ದೊಡ್ಡ ಸಂಕಷ್ಟ. ಇದೆ ಅಂದ್ಕೊಂಡಾಗೆಲ್ಲ ಮನುಷ್ಯನಿಗೆ ಅವನ ಎಲ್ಲ ಸಾಮರ್ಥ್ಯವು, ಅವನ ಎಲ್ಲ ಚೈತನ್ಯವು ಒಗ್ಗೂಡಿ ಬರುತ್ತೆ. ಕಾಲಪ್ರವಾಹ ಅನಂತವಾದದ್ದು, ಎಲ್ಲಿಂದ ಶುರುವಾಯಿತು ಎಲ್ಲಿ ಮುಗಿಯಿತು ಗೊತ್ತಿಲ್ಲ ನಮಗೆ. ಈ ಕಾಲ ಪ್ರವಾಹದಲ್ಲಿ ಇಲ್ಲಿಯವರೆಗೆ ನಡೆದಿರುವ ಇತಿಹಾಸದಲ್ಲಿ, ಗೊತ್ತಿರುವ ಇತಿಹಾಸದಲ್ಲಿ, ಗೊತ್ತಿಲ್ಲದೆ ಇರುವಂಥ ಇತಿಹಾಸದಲ್ಲಿ ಹಲವಾರು ಸಂಗತಿಗಳು ನಡೆದಿವೆ. ಆದರೆ ಒಳ್ಳೆಯದು ಕೆಟ್ಟದ್ದೆಲ್ಲವೂ ಇದೆ. ನಾವು ಈ ಕಾಲ ಪ್ರವಾಹದ ಒಂದು ಬಹಳ ಮುಖ್ಯವಾದ ಘಟನೆಗೆ ಸಾಕ್ಷಿಯಾಗ್ತಾ ಇದ್ದೀವಿ. ಇವತ್ತು ಈ ಘಟನೆ ನಡೀತಾ ಇದೆ, ನಾಳೆ ಇದು ಇತಿಹಾಸ. ಆದರೆ ಈ ಇತಿಹಾಸದ ಘಟನೆಗೆ ನಾವು ಸಾಕ್ಷಿಯಾಗಿದ್ದೀವಿ, ನಾವು ಇದು ನೋಡ್ತಾ ಇದ್ದೀವಿ. ನಾವು ನೋಡ್ತಾ ಇರುವಂಥ ಘಟನೆ ಇದು. ಇದನ್ನು ಇಡೀ ಮನುಕುಲ ಗೆದ್ದು ಬರುತ್ತೆ ಅಂತ ಯೋಚನೆ ಮಾಡೋದು ಬಹಳ ರೋಮಾಂಚಕಾರಿಯಾದ ವಿಷಯ. ಗೆದ್ದು ಬರುತ್ತೆ, ಗೆಲ್ಲುತ್ತೆ. ಯಾಕೆಂದರೆ ಹಲವಾರು ಬಾರಿ ಮನುಷ್ಯ ಇಂಥ ಹಲವಾರು ಕಂಟಕಗಳನ್ನು, ಹಲವಾರು ತೊಂದರೆಗಳನ್ನು, ಹಲವಾರು ಕೆಡುಕುಗಳನ್ನು ಗೆದ್ದೇ ವಿಜೃಂಭಿಸಿದಾಗ ಈ ಬಾರಿಯೂ ಗೆದ್ದ ಮನುಷ್ಯ. ಆದರೆ ಇದರ ಮುಖಾಂತರ ಮನುಷ್ಯನಿಗೆ ಒಂದು ಸಂದೇಶ ಸಿಗುತ್ತೆ, ನಾವು ಒಗ್ಗೂಡಿ ಗೆಲ್ಲಬೇಕು ಅನ್ನೋದು. ಮತ್ತಿನ್ನೊಂದು, ನಾವು ಒಂದು ಸಿಸ್ಟಮ್, ಒಂದು ವ್ಯವಸ್ಥೆ ಒಳಗಿರುವಾಗ ಆ ವ್ಯವಸ್ಥೆಯ ನಿಯಮಗಳನ್ನು ಪಾಲಿಸುತ್ತಾನೆ ನಾವು ನಮ್ಮ ಶಕ್ತಿಯನ್ನು ನಾವು ಒಗ್ಗೂಡಿಸ್ಕೋಬೇಕು. ಸೊ ನಮ್ಮ ವ್ಯವಸ್ಥೆ ಕೊಡುವ ಶಕ್ತಿಯನ್ನು ನಾವು ಒಗ್ಗೂಡಿಸ್ಕೊಂಡು ನಾವು ಆ ವ್ಯವಸ್ಥೆಗೆ ಬದ್ಧರಾದಾಗ ನಾವು ಯಾವ ಕೇಡನ್ನಾದರೂ, ಯಾವ ಸವಾಲನ್ನಾದರೂ ಗೆಲ್ಲಬಹುದು ಅಂತ ಬಹುಶಃ ಪ್ರಕೃತಿ ನಮಗೆ ಮತ್ತೊಮ್ಮೆ ಕಿವಿ ಹಿಂಡಿ ಕೆನ್ನೆ ಹೊಡೆದು ಹೇಳ್ತಾ ಇದೆ. ನೋಡೋಣ. ಬಹಳ ಕಾಲ ಇರಲಿಕ್ಕಿಲ್ಲ, ಯಾವ ಸಮಸ್ಯೆಯೂ ಬಹಳ ಕಾಲ ಇರಲಿಕ್ಕಿಲ್ಲ, ಇರುವುದಿಲ್ಲ, ಇರಬಾರದು. ಇದನ್ನು ಹಾದು ಬರ್ತೇವೆ. ನಾವೆಲ್ಲರೂ ಪರಸ್ಪರ ಮತ್ತೆ ರಸ್ತೆಯಲ್ಲಿ ಓಡಾಡಿಕೊಂಡು ಒಬ್ಬರನ್ನೊಬ್ಬರು ಉಗುಳ್ನಂತ ಸಂತೋಷದಿಂದ ಎದುರುಗೊಳ್ಳುವ ದಿನಗಳು ಬಹಳ ದೂರ ಇಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರೀತಿಪೂರ್ವಕವಾಗಿ ಹಾರೈಸಿ ಈ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.